ಭಾಗವತರಿಗೆ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಸ್ಥಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೋ ವೈರಾಗ್ಯ ಭಾಗ್ಯೋ ರಸೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಯ ತನಯಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಣಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहत सरितराणितनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे आमनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहम् यस्य नैकमिकं तत्त्वं हस्तामलगतां गतं यस्य सारस्वतस्रोतोकुलामोदवासितं श्रुतीनां विश्वमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः समन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् यति परिवृडो यद्गीतानामदर्शेदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनयतु समे देवः। श्रीमान् धनञ्जयसारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। ವಿಶ್ವರೂಪಾಧ್ಯಾಯದಲ್ಲಿ 21ನೇ ಶ್ಲೋಕದ ಭಾಷ್ಯವನ್ನು ನೋಡಿದ್ವಿ. ಅಮೀಹಿತ್ವಾ ಸುರಸಂಘಾ ವಿಶಂತಿ ಕೇಚಿದ್ಭೀತಾಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತಿ ಇತ್ಯುಕ್ತ್ವಾ ಮಹರ್ಷಿ ಸಿದ್ಧಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ ಅಂತ ಹೇಳಿ. ವಿಶಂತಿ ಅಂತ ಹೇಳುವಾಗ ವಿಷ ಪ್ರವೇಶನೆ ಅಂತ ಧಾತು, ಪ್ರವೇಶ ಅಂತ ಹೇಳುವ ಅರ್ಥವಲ್ಲ, ಸಮೀಪದಲ್ಲಿ ಬರ್ತಾರೆ ಎನ್ನುವ ಅರ್ಥವನ್ನು ಮಾಡಿದ್ರು. ಅಮೀಹಿತ್ವಾಂ ಸುರಸಂಘಾಃ, ಉತ್ಕೃಷ್ಟರಾದವರು ಸುರಸಂಘ, ಸುರರ ಸಮೂಹವೆಲ್ಲ, ಅವರೆಲ್ಲವೂ ಕೂಡ ವಿಶ್ವಾಶ್ರಯಂ ಅವಲೋಕ್ಯ. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು, ಯಾರು ಮಾಡ್ತಿಲ್ವ ಅವರು. ವಿಶ್ವಾಶ್ರಯಂ ಅವಲೋಕ್ಯ ಹೃಷ್ಟ ಮನಸಃ ತ್ವತ್ಸಮೀಪಂ ವಿಶಂತಿ. ವಿಶ್ವಕ್ಕೆಲ್ಲ ಆಶ್ರಯನಾಗಿರುವ ನಿನ್ನನ್ನು ನೋಡಿ ಬಹಳ ಸಂತೋಷದಿಂದ ನಿನ್ನ ಸಮೀಪಕ್ಕೆ ಬರ್ತಾರೆ ಅಂತ ಹೇಳಿಬಿಟ್ಟು, ಅದು ಕೂಡ ಒಂದು ಕೈಂಕರ್ಯ ಅಂತ ಹೇಳಲ್ಪಡುತ್ತೆ. ಸ್ವಾಮಿ ದೇಶಿಕನ್ ಅದನ್ನು ವಿವರಿಸ್ತಾರೆ ಮುಂದೆ. ಅವರಲ್ಲಿಯೇ ಕೆಲವರು ಕೇಚಿತ್ ಭೀತಾಃ ಪ್ರಾಂಜಲಯಃ ಗೃಣಂತಿ, ಅದರಲ್ಲಿಯೇ ಕೆಲವರು ನಿನ್ನ ಒಂದು ಅತ್ಯಂತ ಉಗ್ರವಾದ ಅದ್ಭುತವಾದ ನಿನ್ನ ಈ ರೂಪವನ್ನು ನೋಡಿ, ಕೇಚಿತ್ ಅತ್ಯುಗ್ರಂ ಅತ್ಯದ್ಭುತಂ ಚ ತವ ಆಕಾರಮವಲೋಕ್ಯ ಭೀತಾಃ ಪ್ರಾಂಜಲಯಃ, ತಮ್ಮ ಅಂಜಲಿಬದ್ಧರಾಗಿ ಸ್ವಜ್ಞಾನ ಅನುಗುಣಂ, ತಮ್ಮ ತಮ್ಮ ಜ್ಞಾನಕ್ಕೆ ಅನುಗುಣವಾಗಿ ಸ್ತುತಿರೂಪಾಣಿ ವಾಕ್ಯಾನಿ ಗೃಣಂತಿ ಉಚ್ಚಾರಯಂತಿ. ಗೃಣಂತಿ ಅಂದರೆ ಉಚ್ಚಾರಣೆ ಮಾಡೋದು. ಗೃಹ ಶಬ್ದ ಎನ್ನುವ ಧಾತು
ಉಚ್ಚಾರಣೆ ಮಾಡ್ತಾರೆ. ಇಲ್ಲಿ ಇದೆಲ್ಲ ಕೂಡ ಭಾಷಿಕಾರರು ವ್ಯಾಖ್ಯಾನದಲ್ಲಿ ಬಹಳ ಅನುಗುಣವಾಗಿ ಅನುರೂಪವಾಗಿ ಅರ್ಥವನ್ನು ಮಾಡ್ತಾರೆ ಶಬ್ದಗಳಿಗೆ. ಅದನ್ನು ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ ಮುಂದೆ. ತಮ್ಮ ತಮ್ಮ ಜ್ಞಾನಕ್ಕೆ ಅನುಗುಣವಾಗಿ ಸ್ತುತಿರೂಪವಾದ ವಾಕ್ಯಗಳನ್ನು ಉಚ್ಚಾರಣೆ ಮಾಡ್ತಾರೆ ಅಂಜಲಿಬದ್ಧರಾಗಿ. ಉತ್ಕೃಷ್ಟರಾದವರು ಸುರಸಂಗರು, ಅದರಲ್ಲಿಯೇ ಕೆಲವರು ಭಯಪಟ್ಟು ಸ್ತೋತ್ರ ಮಾಡ್ತಾರೆ ಪರಮಾತ್ಮನನ್ನ. ಅಪರೇ ಮಹರ್ಷಿ ಸಂಘಾಹ ಸಿದ್ಧಸಂಘಾಶ್ಚ. ಮಹರ್ಷಿ ಸಿದ್ಧಸಂಘಾಹ ಅನ್ನುವಾಗ ಮಹರ್ಷಿ ಸಂಘ ಮತ್ತೆ ಸಿದ್ಧಸಂಘ ಅವರು ಇದು ಬೇರೆಯಾಗಿ ಹೇಳಿರೋದ್ರಿಂದ ಪರಾವರ ತತ್ವ ಯಾಥಾತ್ಮ್ಯವಿದ, ಪರಾವರ ತತ್ವ ಯಾಥಾತ್ಮ್ಯವನ್ನು ಚೆನ್ನಾಗಿ ತಿಳಿದಂತಹವರು ಅವರು ಮಂಗಳಾಶಾಸನವನ್ನು ಮಾಡ್ತಾರೆ. ಸ್ವಸ್ತಿ ಇತಿ ಉಕ್ತ ಪುಷ್ಕಲಾಭಿ. ಪುಷ್ಕಲವಾದ ಸ್ತೋತ್ರ ಅಂತ ಹೇಳಿದ್ರೆ ಭಗವಂತನ ಒಂದು ಈ ವಿಶ್ವರೂಪ, ಅದ್ಭುತವಾದ ವಿಶ್ವರೂಪಕ್ಕೆ ಅನುಗುಣವಾದ ಸ್ತೋತ್ರಗಳನ್ನು ಪುಷ್ಕಲಾಭಿ ಭಗವದ್ ಅನುರೂಪಾಭಿ ಸ್ತುತಿಭಿ ಸ್ತುವಂತಿ. ಆ ಒಂದು ರೂಪಕ್ಕೆ ತಕ್ಕದಾದಂತಹ ಅನುರೂಪವಾದ ಸ್ತೋತ್ರಗಳು, ಉತ್ಕೃಷ್ಟವಾದ ಸ್ತೋತ್ರಗಳನ್ನು ಹೇಳಿ ಅವನನ್ನು ಸ್ತೋತ್ರ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಅದನ್ನು ಇಲ್ಲಿ ಅರ್ಜುನನು ತಿಳಿಯೋ ಹಾಗೆ ಪರಮಾತ್ಮನು ತನ್ನ ರೂಪವನ್ನು ತೋರಿಸ್ತಾ ಇದ್ದಾನೆ. ಅಮಿಹಿತ್ವಾ ವಿಶಂತಿ ಇತ್ಯತ್ರ ನ ಸಂಹಾರಾಧಿಕಂ ವಿವಕ್ಷಿತಂ. ವಿಶಂತಿ ಅಂತ ಹೇಳಿದ್ರೆ ಪ್ರವೇಶ, ಸಂಹಾರ ಮಾಡುವಾಗ ಪರಮಾತ್ಮನನ್ನು ಹೋಗಿ ಎಲ್ಲರೂ ಸೇರ್ತಾರೆ ಎನ್ನುವಾಗಲೂ ವಿಶಂತಿ ಎನ್ನುವುದು ಹೇಳಲ್ಪಡುತ್ತೆ. ಇದು ಇಲ್ಲಿ ಅದು ಉದ್ದೇಶವಲ್ಲ. ಆದ್ದರಿಂದ ಸ್ತುತ್ಯಾದಿಭಿ ಸಹಪಾಠಾತ್, ಸ್ತುತಿ ಮಾಡ್ತಾರೆ ಅಂತ ಹೇಳಿ ಅದರ ಜೊತೆಯಲ್ಲಿ ವಿಶಂತಿ ಅಂತ ಹೇಳಿರೋದ್ರಿಂದ ಧಾರ್ತರಾಷ್ಟ್ರಾಧಿಪತ್ ಆಸನ್ನ ಉಪಸಂಹಾರ ಅಭಾವಾತ್. ಧೃತರಾಷ್ಟ್ರನ ಮಕ್ಕಳನ್ನೆಲ್ಲ ಸಂಹಾರ ಮಾಡ್ತಾನೆ ಪರಮಾತ್ಮನು, ಅದನ್ನು ತೋರಿಸ್ತಾನೆ ಮುಂದೆ. ಅದೆಲ್ಲವೂ ಕೂಡ ಹತ್ತಿರದಲ್ಲಿರುವಂತಹ ಧೃತರಾಷ್ಟ್ರನಿಗೆ ಸೇರಿದವರು, ಅವರ ಮಕ್ಕಳೆಲ್ಲ, ಅವರ ಒಂದು ಉಪಸಂಹಾರ ಅದೆಲ್ಲ ಇಲ್ಲಿ ಮಾಡದೇ ಇರೋದ್ರಿಂದ, ವಿಶ್ವರೂಪದ ಪ್ರದರ್ಶನ ಮಾಡ್ತಾ ಇರೋದ್ರಿಂದ ಇನ್ನೂ ಯುದ್ಧವೇ ಆರಂಭಿಸಿಲ್ಲ. ಆದ್ದರಿಂದ ಪರೋಕ್ತಸ್ಯ ಅವತೀರ್ಣ ಸುರಸಂಘ ವಿಷಯತ್ವಸ್ಯ ವೀಕ್ಷಂತೆ ಇತ್ಯಾದಿಭಿ ವಿರೋಧಾಚ. ಬೇರೆ ವ್ಯಾಖ್ಯಾನದಲ್ಲಿ ಹೇಳುವಾಗ ಸುರಸಂಘವೆಲ್ಲ ಕೆಳಗಡೆ ಬಂದು ಇವರನ್ನ ನೋಡ್ತಾರೆ ಅಂತ ಹೇಳಿ, ಇಲ್ಲಿ ಅವತೀರ್ಣ ಅಂತ ಹೇಳಿರೋದು ಸರಿ ಇಲ್ಲ, ಅಲ್ಲಿಂದಾನೇ ನೋಡ್ತಾ ಇದ್ದಾರೆ ಅಂತ ಅರ್ಥ. ಅವರವರ ಲೋಕದಿಂದ ಮೇಲೆ ಇರುವ ಲೋಕಗಳಿಂದ ನೋಡ್ತಿದ್ದಾರೆ. ಅದರಿಂದ ಅವತೀರ್ಣರಾಗಿಲ್ಲ ಅಂದರೆ ಕೆಳಗಡೆ ಬಂದು ಅವರು ನೋಡ್ತಿಲ್ಲ ಅಂತ ಅರ್ಥವಲ್ಲ, ಅಲ್ಲಿಂದನೇ ನೋಡ್ತಾ ಇದ್ದಾರೆ. ವೀಕ್ಷಂತೆ ಅಂತ ಮುಂದೆ ಬರುತ್ತೆ, ಅದಕ್ಕೆ ವಿರೋಧವಾಗೋದ್ರಿಂದ ಎಲ್ಲ ಕಾರಣಗಳಿಂದ ಇಲ್ಲಿ ಭಾಷ್ಯಕಾರರು ವಿಶಂತಿಗೆ ಸಮೀಪಗಮನಂ ಅಂತ ಹೇಳಿರೋದು ಹೇಗೆ ಸರಿಯಾಗಿದೆ, ಸಮೀಪಂ ವಿಶಂತಿ ಅಂತ ಅರ್ಥ ಮಾಡಿರೋದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಉಪಸಂಹಾರವು ವಿವಕ್ಷಿತವಲ್ಲ. ಹಾಗೆಯೇ ಧೃತರಾಷ್ಟ್ರನ ಮಕ್ಕಳ ಉಪಸಂಹಾರ ಇಲ್ಲಿ ಹೇಳಲ್ಪಡ್ತಾ ಇಲ್ಲ, ವಿಶ್ವರೂಪ ದರ್ಶನವನ್ನು ಮಾಡ್ತಾ ಇದ್ದಾನೆ, ಕಣ್ಣು ನೋಡ್ತಾ ಇರೋದು ಅರ್ಜುನನು. ಹಾಗೆಯೇ ದೇವತೆಗಳೆಲ್ಲ ಕೆಳಗಡೆ ಬಂದು ಅವನ ಹತ್ತಿರದಲ್ಲಿ ಬಂದರು ಅಂದರೆ ಕೆಳಗಡೆ ಇಳಿದು ಬಂದರು ಅಂತ ಅರ್ಥವೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅಲ್ಲಿಂದ ನೋಡ್ತಾ ಇದ್ದಾರೆ ಅಂತ ಮುಂದೆ ಹೇಳಲ್ಪಡುತ್ತೆ ಮುಂದಿನ ಶ್ಲೋಕದಲ್ಲಿ. ಈ ಎಲ್ಲ ಕಾರಣದಿಂದಲೂ ಕೂಡ ಅತಃ ಸಮೀಪಗಮನ ರೂಪ ಸೇವಾ ಪ್ರಕಾರ ವಿಧೀಯತೆ. ಇದು ಒಂದು ವಿಧವಾದ ಸೇವಾ ಪ್ರಕಾರ. ಆದ್ದರಿಂದ ಸಮೀಪ ಗಮನ ಮಾಡುವುದು ಕೂಡ ಒಂದು ವಿಧವಾದ ಸೇವಾ ಪ್ರಕಾರ ಅಂತ ಹೇಳಿ ಅದನ್ನು ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡಬೇಕು ಅಂತ ಹೇಳಿ ಭಾಷಿಕಾರರು ಇದಕ್ಕೆ ಅರ್ಥ ಮಾಡ್ತಾರೆ. ಕೇಚಿತ್ ಭೀತಾಹ ಇತ್ಯನೇನ ಧಾರ್ಷ್ಟ್ಯರಹಿತಾನಾಂ ಪೃಥಗ್ ವಿಧಾನಾತ್. ಇವರು ಹೇಗೆ ಅಂತ ಹೇಳಿದ್ರೆ ಭೀತಾಹ ಅಂತ ಹೇಳಿದ್ರೆ ಬೇರೆಯವರಂತೆ ಇವರು ಬಹಳ ಗರ್ವಪಟ್ಟು ಹಾಗೆ ಇರುವಂತಹವರಲ್ಲ ಇವರು. ಆದ್ದರಿಂದ ಅನೇನ ವಾಕ್ಯೇನ ಅಕ್ಷೋಭ್ಯಾಶಯ ಹರ್ಷವಂತಹ ವಿವಕ್ಷಿತಾಹ. ಬಹಳ ಆಸೆಯಿಂದ ಅವರಿಗೆ ಬಹಳ ಹರ್ಷ ಉಂಟಾಯಿತು. ಆದರೆ ಅವನ ರೂಪವು ಎಷ್ಟು ಉಗ್ರವಾಗಿತ್ತು ಅಂದರೆ ಅದ್ಭುತವಾಗಿ ಉಗ್ರವಾಗಿದ್ದ ರೂಪ. ಆದ್ದರಿಂದ ಭೀತಾಹ ಅಂತ ಹೇಳಲ್ಪಟ್ಟಿದೆಯೇ ಹೊರತು ವಿರೋಧಿಗಳಲ್ಲ ಇವರೆಲ್ಲ ಪರಮಾತ್ಮನ ಭಕ್ತರುಗಳೇ. ಆದರೆ ಅವನ ಉಗ್ರವಾದ ರೂಪವನ್ನು ನೋಡಿ ಆ ರೀತಿ ಅವರಿಗೆ ಭೀತಿ ಉಂಟಾಗಿದೆಯೇ ಹೊರತು ಇವರು ವಿರೋಧಿಗಳಲ್ಲ ಅಂತ ಹೇಳಿರೋದ್ರಿಂದ ಹರ್ಷದಿಂದ ಮಾಡ್ತಿದ್ದಾರೆ ಅಂತ ಹೇಳೋದ್ರಿಂದ ಬ್ರಹ್ಮಾದೀನಾಂ ಸರ್ವೇಷಾಂ ದೇವಾನಾಂ ಸೇವಾರ್ಥ ಆಗಮನಂ ಪ್ರಥಮ ಮುಚ್ಯತೆ. ಅವರೆಲ್ಲವೂ ಕೂಡ ಅವನ ಸೇವೆಗೋಸ್ಕರ ಹತ್ತಿರದಲ್ಲಿ ಬರುವುದು ಹೇಳಲ್ಪಡ್ತಾ ಇದೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ತಾರೆ. ಉತ್ಕೃಷ್ಟಾಹ ಅಂದರೆ ದೇವತೆಗಳಲ್ಲಿ ಉತ್ಕೃಷ್ಟರಾದವರು ಸುರಶಬ್ದ ವ್ಯಂಜಿತೋಕ್ತಿ, ಸುರರು ಆದ್ದರಿಂದ ದೇವತೆಗಳು.
ಮನುಷ್ಯರಿಗೆ ಹೋಲಿಸಿದರೆ ಉತ್ಕೃಷ್ಟರಾದವರು ಅವರು. ಆದ್ದರಿಂದ ವಿನಾಶಾರ್ಥ ಪ್ರವೇಶ ವ್ಯವಚ್ಛೇದಾಯ ಹೃಷ್ಟ ಮನಸಃ, ವಿನಾಶಕ್ಕೋಸ್ಕರ ಅವರು ಹತ್ತಿರ ಬರ್ತಾ ಇಲ್ಲ, ಆದರೆ ಸಂತೋಷದಿಂದ ಅವನ ಸ್ತೋತ್ರ ಮಾಡುವುದಕ್ಕೆ ಬರ್ತಾ ಇದ್ದಾರೆ ಅನ್ನೋದು ವಕ್ಷ್ಯಮಾಣ ವಕ್ರ ಪ್ರವೇಶ ವ್ಯವಚ್ಛೇದಾಯ ತ್ವತ್ಸಮೀಪಂ. ಮುಂದೆ ಹೇಳಲ್ಪಡುವಾಗ ಅವನ ಮುಖದ ಒಳಗಡೆ ಎಲ್ಲರೂ ಪ್ರವೇಶ ಮಾಡೋದು ಕಂಡು ಬರುತ್ತೆ. ಅರ್ಜುನನಿಗೆ ಪರಮಾತ್ಮನ ಮುಖದಲ್ಲಿ ಎಲ್ಲರೂ ಪ್ರವೇಶ ಮಾಡೋದು ಅದು ಇಲ್ಲಿ ಇನ್ನೂ ಹೇಳಲ್ಪಟ್ಟಿಲ್ಲ. ಆದ್ದರಿಂದ ಇಲ್ಲಿ ಸಮೀಪಕ್ಕೆ ಬರ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡಬೇಕು. ಎಲ್ಲ ಕಾರಣದಿಂದ ಪೂರ್ವಾಪರ ಶ್ಲೋಕಗಳಿಗೆಲ್ಲ ನೋಡಿದ್ರೆ ಇದನ್ನ ಅವರು ಬಹಳ ಸಂತೋಷದಿಂದ ಪರಮಾತ್ಮನು ವಿಶ್ವಕ್ಕೆಲ್ಲ ಆಶ್ರಯವಾಗಿರುವ ಅದ್ಭುತವಾದ ಈ ರೂಪವನ್ನು ನೋಡಿ ಬಹಳ ಸಂತೋಷದಿಂದ ಅವನ ಸಮೀಪಕ್ಕೆ ಬರ್ತಾ ಇದ್ದಾರೆ ಅನ್ನೋ ಅರ್ಥವನ್ನ ಇಲ್ಲಿ ಮಾಡ್ತಿದ್ದಾರೆ. ಕೇಚಿದಿತಿ ಇತಿ ಪೃಥಕ್ಕರಣಸ್ಯ ಸಮುದಾಯ ವಿಶೇಷದ ಆಕಾಂಕ್ಷತ್ವಾತ್ ಸುರಸಂಗಾಹ ಇತಿ ಚ ಪ್ರಸಕ್ತತ್ವಾಚ ದಾತ್ಯಂತರ ಅನನುವಾದಾಚ ತೇಷು ಏವ. ಕೇಚಿತ್ ಭೀತಾಹ ಅಂತ ಹೇಳಿದಾಗ ಕೇಚಿತ್ ಒಂದು ಅನೇಕರು ಅಂತ ಅರ್ಥ ಬರುತ್ತೆ. ಮತ್ತೆ ಸುರಸಂಗಾಹ ಅಂತ ಹೇಳಿ ಕೇಚಿತ್ ಅಂದರೆ ಅವರಲ್ಲಿಯೇ ಕೆಲವರು, ಬೇರೆ ಗುಂಪಿಗೆ ಸೇರಿದವರು ಅಂತ ಅರ್ಥ ಬರೋದಿಲ್ಲ. ಆದ್ದರಿಂದ ಅವರಲ್ಲಿಯೇ ಕೆಲವರು ಅನ್ನುವ ಅರ್ಥವನ್ನ ಇಲ್ಲಿ ಮಾಡಿ ಅವರಲ್ಲಿಯೇ ಕೆಲವರು ಕೂಡ ತೇಷ್ವೇವ ಅಂತ ಹೇಳಿ ಅರ್ಥ ಮಾಡ್ತಾರೆ. ಇಲ್ಲಿ ಅತ್ಯುಗ್ರಂ ಅತ್ಯದ್ಭುತಂ ಚೈತಿ ಭೀತಾದಿ ಹೇತುಭೂತ ಪ್ರಕೃತ ಆಕಾರ ಗತನಂ, ಅವರ ಭಯಕ್ಕೆ ಕಾರಣವಾದಂತಹ ಆಕಾರವು ಅಷ್ಟು ಅದ್ಭುತವಾಗಿತ್ತು, ಉಗ್ರವಾಗಿತ್ತು. ಪುಷ್ಕಲಾಭಿಹಿ ಸ್ತುತಿಭಿಹಿ ಅಂತ ಹೇಳುವಾಗ ತದಭಾವ ವಿವಕ್ಷಿತ ಸ್ವಜ್ಞಾನ ಅನುಗುಣಂ. ಮುಂದೆ ಹೇಳುವಾಗ ಮಹರ್ಷಿಗಳಿಗೂ ಸಿದ್ಧಸಂಗವರು ಕೂಡ ಪುಷ್ಕಲವಾದ ಸ್ತೋತ್ರಗಳು ಅಂತ ಹೇಳಲ್ಪಟ್ಟಿದೆ. ಇವರಿಗೆ ಗೃಣಂತಿ ಅಂತ ಹೇಳಿರೋದ್ರಿಂದ ಇದು ಅವರ ಜ್ಞಾನಕ್ಕೆ ಅನುಗುಣವಾದ ಸ್ತೋತ್ರಗಳು, ವಾಕ್ಯಗಳನ್ನು ಅವರು ಉಚ್ಚಾರಣೆ ಮಾಡೋದು. ಆದರೆ ಮಹರ್ಷಿಗಳು ಹೇಗೆ ಅಂದರೆ ಪರಾವರ ತತ್ವವಿತ್ತುಗಳು, ಸಿದ್ಧಸಂಘಗಳೇನು, ಮಹರ್ಷಿ ಸಂಘವೇನು, ಇವರೆಲ್ಲ ಪರಾವರ ತತ್ವವಿತ್ತುಗಳಾದ್ದರಿಂದ ಪುಷ್ಕಲವಾದ ಸ್ತೋತ್ರವನ್ನು ಮಾಡಿದ್ರು, ಅವನ ರೂಪಕ್ಕೆ ಅನುಗುಣವಾದ ಸ್ತೋತ್ರ. ಈ ದೇವತೆಗಳಲ್ಲಿ ಕೆಲವರು ಅವರವರ ಜ್ಞಾನಕ್ಕೆ ಅನುಗುಣವಾಗಿ ಸ್ತೋತ್ರ ಮಾಡಿದ್ರು. ಈ ರೀತಿ ಅದನ್ನು ಅರ್ಥ ಮಾಡಿದ್ದಾರೆ ಇಲ್ಲಿ. ಸ್ತುತಿ ರೂಪಾಣಿ ಇತ್ಯಾದಿನ ಗೃಣಂತಿ ಇತ್ಯಸ್ಯ ಅಪೇಕ್ಷಿತ ಕರ್ಮಾಧ್ಯಾಹಾರ. ಗೃಣಂತಿ ಅಂತ ಹೇಳೋದ್ರಿಂದ ಏನನ್ನು ಹೇಳಿದ್ರು ಅನ್ನೋದು ಹೇಳಬೇಕಲ್ಲಿ. ಆದ್ದರಿಂದ ಇಲ್ಲಿ ಪ್ರಾಂಜಲೇಯ ಗೃಣಂತಿ ಅಂತ ಹೇಳಿದ್ರೆ ಉಚ್ಚಾರಣೆ ಮಾಡಿದ್ರು. ಏನು ಉಚ್ಚಾರಣೆ ಮಾಡಿದ್ರು? ಸ್ತುತಿ ರೂಪಾಣಿ ವಾಕ್ಯಾನಿ. ಇದುವೇ ಅಲ್ಲಿ ಆಬ್ಜೆಕ್ಟ್ ಆಫ್ ಸ್ತೋತ್ರ. ಏನು ಸ್ತೋತ್ರ ಮಾಡಿದ್ರು? ವಾಕ್ಯಗಳು, ಸ್ತುತಿ ರೂಪವಾದ ವಾಕ್ಯಗಳನ್ನು ಹೇಳಿದ್ರು. ಉಚ್ಚಾರಣೆ ಮಾಡಿದ್ದಕ್ಕೆ ಕರ್ಮ ಯಾವುದು ಅಂತ ಹೇಳಿದ್ರೆ ಸ್ತುತಿ ರೂಪವಾದ ವಾಕ್ಯಗಳು. ಶ್ರುತ್ಯಾದಿ ಸಿದ್ಧ ಸ್ತುತಿಪಾಠ ಮಾತ್ರ ಪರತ್ವಾಯ ಉಚ್ಚಾರಯಂತಿ. ಅದರಿಂದ ಇಲ್ಲಿ ಶ್ರುತಿಗಳಲ್ಲಿ ಹೇಳಿದ್ರು ಹಾಗೆ ಸ್ತುತಿಯ ಒಂದು ಪಾರಾಯಣ, ವೇದ ಪಾರಾಯಣ ಮಾಡಿದ್ರೆ ಹೇಗೆ ಅಂದರೆ ಸ್ತುತಿ ಪಾಠ ಮಾತ್ರ ಪರತ್ವ ಅಷ್ಟೇನೆ ಇಲ್ಲಿ ಹೇಳಿರೋದು. ಮಹರ್ಷಿಗಳು ಸಿದ್ಧಸಂಗರಿಗೆ ಉತ್ಕೃಷ್ಟವಾದದ್ದು ಅವರಿಗೆ ಅನುಗುಣವಾದ ಪರಾವರ ತತ್ವವಿದ್ಯೆಗಳಾದ್ದರಿಂದ ಮುಂದೆ ಪುಷ್ಕಲಾಭಿಹಿ ಸ್ತುತಿಭಿಹಿ ಅಂತ ಬೇರೆಯಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ಈ ರೀತಿ ಉಚ್ಚಾರಯಂತಿ ಅಂತ ಹೇಳಿದ್ರು. ವೇದ ಪಾರಾಯಣ ಮಾಡುವ ಹಾಗೆ ಯಾವುದೋ ಒಂದು ಅನುವಾಕವನ್ನು, ಪಂಚಾಯತವನ್ನು ಹೇಳ್ತಾರೆ. ಅವರು ಪರಮಾತ್ಮನ ರೂಪವನ್ನು ನೋಡಿ ಅವರಿಗೆ ಬಹಳ ಸಂತೋಷವಾಗಿ ಅವರು ಈ ರೀತಿಯೆಲ್ಲ ಸ್ತೋತ್ರ ವಾಕ್ಯಗಳನ್ನು, ಸ್ತೋತ್ರ ರೂಪವಾದ ವಾಕ್ಯಗಳನ್ನು ಉಚ್ಚಾರಣೆ ಮಾಡಿದ್ರು ಅಂತ ಹೇಳಿಬಿಟ್ಟು ಕೇಚಿದೆ ವಿಷಯತ್ವ ಸಿದ್ಧಂ ಅನ್ಯೇಷಾಂದುಭೂತಾನಾಂ ಫಲಾಯನಸ್ಯ ವಕ್ಷ್ಯಮಾಣತ್ವಾತ್. ಅದೆಲ್ಲ ಸ್ವಾಮಿ ದೇಶಿಕನ್ ಬಹಳ ಸ್ಪಷ್ಟಪಡಿಸ್ತಾರೆ ಇಲ್ಲೆಲ್ಲ. ಕೇಚಿತ್ ಭೀತಾಹ ಅಂತ ಹೇಳಿದಾಗ ಯಾರು ಅವರು ಕೇಚಿತ್ ಅಂತ ಹೇಳಿ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡುವಾಗ ಸ್ಪಷ್ಟವಾಗಿ ಹೇಳಬೇಕಲ್ಲ ಅರ್ಥದಲ್ಲಿ. ಅದರಿಂದ ಭಾಷ್ಯಕಾರ ಹೇಳಿದ್ರು ತೇಷ್ವೇವ ಕೇಚಿತ್, ದೇವತೆಗಳಲ್ಲಿಯೇ ಕೆಲವರು ಅಂತ ಹೇಳಿರೋದ್ರಿಂದ ಮಿಕ್ಕವರು ಯಾರು ಅಂತ ಹೇಳಿದ್ರೆ ಕೇಚಿದೆ ಅಂತ ಹೇಳುವಾಗ ದೇವತೆಗಳಲ್ಲಿಯೇ ಕೆಲವರು ಅನ್ನೋದು ಸಿದ್ಧವಾಗುತ್ತೆ. ಯಾಕೆ ಅಂದರೆ ಮಿಕ್ಕವರೆಲ್ಲ ಪಲಾಯನ ಮಾಡಿದ್ರು ಅಂತ ಮುಂದೆ ಹೇಳಲ್ಪಡುತ್ತೆ. ಆದ್ದರಿಂದ ಮಹರ್ಷಿ ಇತ್ಯಾದಿನ ಪೃಥಗ್ ವ್ಯಪದೇಶ ವಿಶೇಷಣಾದಿ ಫಲಿತಂ ಅಪರಶಬ್ದೇನ ವ್ಯಂಜಿತಂ. ಇಲ್ಲಿ ಪರಾವರ ತತ್ವ ವಿತ್ತುಗಳು ಅಂತ ಹೇಳೋದ್ರಿಂದ ಅಪರೇ ಅಂತ ಹೇಳಿ ಮಹರ್ಷಿ ಸಂಘಾಹ ಸಿದ್ಧಸಂಘಾಶ್ಚ ಅನ್ನೋದು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಮಹರ್ಷಿ ಸಂಘಾಹ ಭೃಗ್ವಾದಿಗಣಾಹ, ಭೃಗು ಮೊದಲಾದವರು, ಸಿದ್ಧಸಂಗರು, ಸನಕರೇ ಮೊದಲಾದವರು, ಸನಕ ಮುಖ್ಯಾಹ. ಮಹರ್ಷಿತ್ವಾದಿ ಸೂಚಿತಂ ಪುಷ್ಕಲಸ್ತುತಿ ಹೇತುಮಾಹ ಪರಾವರತತ್ವ ಯಾತಾತ್ಮ್ಯವಿಧ. ಪುಷ್ಕಲತ್ವ, ಪೌಷ್ಕಲ್ಯ ಹೇಗೆ ಬಂದಿತು ಅಂತ ಹೇಳಿದ್ರೆ ಪರಾವರ ತತ್ವವಿತ್ತುಗಳಾದ್ದರಿಂದ.
ಜಿತಂತೆ ಇತ್ಯಾದಿವತ್ ಭಕ್ತಿಪರವಶಾನ ಮಂಗಲಾಶಾಸನಂ ವಾ. ಭಕ್ತಿಪರವಶರಾದವರು ಹಾಗೆ ಮಂಗಳಾಶಾಸನವನ್ನು ಮಾಡ್ತಾರೆ. ಜಿತಂತೆ ಪುಂಡರೀಕಾಕ್ಷ, ಜಿತಂತೆ ಪುಂಡರೀಕಾಕ್ಷ ಅಂತ ಸ್ತೋತ್ರ ಮಾಡುವ ಹಾಗೆ ಜಿತಂತ ಸ್ತೋತ್ರ ಅದು ಪ್ರಸಿದ್ಧವಾಗಿದೆ. ಜಿತಂತೆ ಜಯವಾಗಲಿ, ಜಯವಾಗಲಿ, ಮಂಗಳವಾಗಲಿ ಅಂತ ಹೇಳಿ ಅವನಿಗೆ ಮಂಗಳಾಶಾಸನವನ್ನು ಭಕ್ತಿ ಪರವಶವಾಗಿ ಮಾಡುವಂಥವರು. ಇದೆಲ್ಲ ಕೂಡ ಅನೇಕ ಕಡೆಗಳಲ್ಲಿ ಕಂಡುಬರುತ್ತೆ. ಸೇವ್ಯ ಸಂದರ್ಶನ ಮಾತ್ರೇ ಸೇವಕಸ್ಯ ವಕ್ತವ್ಯ ಸ್ವಸ್ತಿ ಶಬ್ದ. ಒಬ್ಬ ಸೇವ್ಯನನ್ನು ನೋಡಿದ್ರೆ ಸೇವಕನು ಏನು ಹೇಳಬೇಕು ಅಂದರೆ ಸ್ವಸ್ತಿ ವಾಚನ ಮಾಡಬೇಕು ಅಂತ ಹೇಳಿ ಅವನಿಗೆ ಹೇಳಬೇಕಾದಂತಹ ಸ್ವಸ್ತಿ ವಾಚನ. ಸೇವ್ಯನಾದ ಪರಮಾತ್ಮನನ್ನು ನೋಡಿದಾಗ ಇವರೆಲ್ಲ ಸೇವಕರು ಪರಾವರ ತತ್ವವಿತ್ತುಗಳಾದ್ದರಿಂದ ಸ್ವಸ್ತಿ ವಾಚನವನ್ನು ಮಾಡಿದ್ರು ಹಾಗೆಯೂ ಹೇಳಬಹುದು. ಸ್ತುತಿಸ್ತುತ ಅನಂತರಂ ಗುಣಪ್ರಕರ್ಷೋಕ್ತಿ. ಮೊದಲು ಸ್ವಸ್ತಿ ಇತ್ಯುಕ್ತ ಮಹರ್ಷಿ ಸಿದ್ಧ ಸಂಗಾಹ. ಮೊದಲು ಹೇಳಿದ್ದ ಶಬ್ದ ಏನು ಅಂದರೆ ಸ್ವಸ್ತಿ ಅಂತ ಹೇಳೋದು, ಮಂಗಳವಾಗಲಿ ಮಂಗಳವಾಗಲಿ ಅಂತ ಹೇಳಿದ್ರು ಮೊದಲು. ಅದಾದ ಮೇಲೆ ಸ್ತುತಿಭಿಹಿ ಪುಷ್ಕಲಾಭಿಹಿ ಅಂತ ಹೇಳಿದ್ರೆ ಪರಮಾತ್ಮನ ಗುಣಗಳನ್ನೆಲ್ಲ ಹೇಗೆ ಇದೆಯೋ ಹಾಗೆ ಸ್ತೋತ್ರ ಮಾಡ್ತಾರೆ, ಗುಣ ಪ್ರಕರ್ಷವನ್ನು ಹೇಳಲ್ಪಡುತ್ತೆ. ಅತಏವ ಗೋಬ್ರಾಹ್ಮಣೇಭ್ಯ ಜಗತೋ ವಾ ಸ್ವಸ್ತಿ ಇತಿ ಪರೋಕ್ತಂ ಪ್ರಕೃತ ಅಸಂಗತಂ. ಕೆಲವರು ವ್ಯಾಖ್ಯಾನದಲ್ಲಿ ಗೋಬ್ರಾಹ್ಮಣೇಭ್ಯ ಜಗತಃ ಸ್ವಸ್ತಿ ಅಂತ ಅರ್ಥ ಅವರು ಹೇಳಿದ್ರು, ಈ ರೀತಿ ಸ್ತೋತ್ರ ಮಾಡಿದ್ರು ಅಂತ ಹೇಳುವಾಗ ಪರಮಾತ್ಮನ ರೂಪಕ್ಕೆ ಅವನ ರೂಪವನ್ನು ನೋಡಿ ನಿನಗೆ ಮಂಗಳವಾಗಲಿ ಅಂತ ಪರಮಾತ್ಮನಿಗೆ ಮಂಗಳಾಶಾಸನ ಮಾಡ್ತಿದ್ರು. ಇದು ರಕ್ಷಕ ಭಾವ ಅನ್ನೋದು ವ್ಯತ್ಯಾಸವಾಗಿಬಿಡುತ್ತೆ ಭಕ್ತರಲ್ಲಿ ಅನ್ನೋದು ಪ್ರಸಿದ್ಧವಾಗಿದೆ. ಆದ್ದರಿಂದ ಪರಮಾತ್ಮನು ರಕ್ಷಕ, ನಾವು ರಕ್ಷ್ಯರು ಅನ್ನೋದನ್ನು ಮರೆತುಬಿಟ್ಟು ಅವನನ್ನು ರಕ್ಷಣೆ ಮಾಡೋಕ್ಕೆ ಹೋಗ್ತಾರೆ ಭಕ್ತರು. ಅದು ಅನೇಕ ಪ್ರಕರಣಗಳಲ್ಲಿ ನೋಡಬಹುದು. ರಕ್ಷಕ ಭಾವವು ವ್ಯತ್ಯಾಸವಾಗಿಬಿಟ್ಟು ನಿನಗೆ ಮಂಗಳವಾಗಲಿ, ನೀನು ಚೆನ್ನಾಗಿರಪ್ಪ, ನಿನಗೆ ಮಂಗಳವಾಗಲಿ, ಈ ರೀತಿ ಭಕ್ತಿ ಪರವಶರಾಗಿ ಭಕ್ತರು ಮಾಡುವಂತಹ ಸ್ತೋತ್ರ ಅದು ಯಾರಿಗೆ ಪರಾವರ ತತ್ವ ಯಾಥಾತ್ ವಿಜ್ಞಾನವಿದೆಯೋ ಅವರು ಹಾಗೆ ಮಾಡ್ತಾರೆ. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಪುಷ್ಕಲಾಭಿಹಿ ಸ್ತುತಿಭಿಹಿ ಅಂತ ಹೇಳಿರೋದಕ್ಕೆ ಅತ್ರ ಸ್ತುತೇಹ ಪೌಷ್ಕಲ್ಯಂ ಪ್ರಾಮಾಣಿಕ ಸರ್ವೇಶ್ವರತ್ವಾದಿ ಕಥನಂ ಭಗವದನುರೂಪಾಭಿಹಿ. ಪ್ರಾಮಾಣಿಕವಾದ ಸರ್ವೇಶ್ವರನೇ ಇವನು ಅನ್ನುವಂತಹ ಜ್ಞಾನದಿಂದ ಶ್ರುತಿಗಳು ಹೇಗೆ ಹೇಳಲ್ಪಟ್ಟಿದೆಯೋ ಅದಕ್ಕೆ ಅನುಗುಣವಾದ ಪರಮಾತ್ಮನಿಗೆ ಅನುರೂಪವಾದ ಸ್ತೋತ್ರಗಳನ್ನು ಮಾಡಿದ್ರು ಅಂತ ಹೇಳಿ ಈ ಶ್ಲೋಕಕ್ಕೆ ಒಂದು ಸುಮ್ಮನೆ ಸಾಮಾನ್ಯವಾಗಿರುವುದು ಒಂದೊಂದು ಶಬ್ದಕ್ಕೂ ಎಷ್ಟು ವಿಶೇಷವಾದ ಅರ್ಥವಿದೆ ಅನ್ನೋದನ್ನು ಭಾಷ್ಯಕಾರರು ಅದ್ಭುತವಾಗಿ ಸಂಗ್ರಹವಾದ ವ್ಯಾಖ್ಯಾನವಾದರೂ ಸ್ವಾಮಿ ದೇಶಿಕನ್ ತಿಳಿಸ್ತಾ ಇರೋದ್ರಲ್ಲಿ ಎಷ್ಟು ವಿಶೇಷವಿದೆ. ಭಾಷ್ಯಕಾರರು ಉಪಯೋಗಿಸಿರುವ ಶಬ್ದಗಳಲ್ಲಿ ಒಂದೊಂದು ಪ್ರಯೋಗದಲ್ಲಿಯೂ ಎಷ್ಟು ವಿಶೇಷವಾಗಿ ಪ್ರಯೋಗ ಮಾಡಿದ್ದಾರೆ ಅನ್ನೋದು ಅಷ್ಟು ಗಂಭೀರವಾದ ಭಾಷ್ಯ ಅನ್ನೋ ತಿಳಿಯುತ್ತೆ. ಅಮೀಹಿತ್ವ ಸುರಸಂಘಾ ವಿಶಂತಿ ಕೇಚಿತ್ ಭೀತಾ ಪ್ರಾಂಜಲಯೋ ಗೃಣಂತಿ ಸ್ವಸ್ತಿ ಇತ್ಯುಕ್ತ ಮಹರ್ಷಿ ಸಿದ್ಧ ಸಂಘಾ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಎಲ್ಲರೂ ಅವನನ್ನು ಸ್ತೋತ್ರ ಮಾಡೋಕ್ಕೆ ಆರಂಭಿಸಿದ್ರು. ರುದ್ರಾದಿತ್ಯಾ ವಸವೋ ಯೇ ಚ ಸಾಧ್ಯಾ ವಿಶ್ವೇಶ್ವನೋ ಮರುತಶ್ಚ ಊಷ್ಮಪಾಶ್ಚ ಗಂಧರ್ವ ಯಕ್ಷಾಸುರ ಸಿದ್ಧಸಂಘಾ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಎಲ್ಲ ಆಶ್ಚರ್ಯಭರಿತರಾಗಿ ಪರಮಾತ್ಮನನ್ನು ನೋಡ್ತಾ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ವೀಕ್ಷಂತೆ ರುದ್ರರೇನು, ಆದಿತ್ಯರೇನು, ವಸುಗಳೇನು, ಅಷ್ಟವಸುಗಳೇನು, ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಅಷ್ಟವಸುಗಳು, ಸಾಧ್ಯ ದೇವತೆಗಳು ಅಂತ ಹೇಳಲ್ಪಟ್ಟಿದ್ದಾರೆ. ವಿಶ್ವೇ ದೇವತೆಗಳು, ಅಶ್ವಿನಿ ದೇವತೆಗಳೇನು, ಮರುತ್ಗಣಗಳೇನು, ಊಷ್ಮಪಾಶ್ಚ ಅಂದರೆ ಪಿತೃಗಣ, ಊಷ್ಮಪಾಹ ಅಂದರೆ ಪಿತೃಗಳು ಅಂತ ಶ್ರುತಿಯಲ್ಲಿ ಊಷ್ಮಭಾಗಾಹಿ ಪಿತರಹ ಅಂತ ಹೇಳಲ್ಪಟ್ಟಿದೆ. ಅವರಿಗೆ ಇದೆಯಲ್ಲ, ಇದೇನ್ ಸೂಚನೆ? ಯಾವುದು? ಇದರ ಬ್ರಾಕೆಟ್ ಅಲ್ಲಿ ಅಷ್ಟ ಅಂತ ಹೇಳಿದ್ರೆ ಅಷ್ಟಕ ಅಂತ ತೈತಿರಿಯ ಅಷ್ಟಕ ಮೊದಲನೇ ಅಷ್ಟಕದಲ್ಲಿ 3ನೇ ಪ್ರಶ್ನದಲ್ಲಿ 10ನೇ ಅನುವಾಕ್ಯದಲ್ಲಿ 61ನೇ ಪಂಚಾಶತ್. ಯಾವ ಉಪನಿಷತ್ತದು? ಉಪನಿಷತ್ತಲ್ಲ, ಇದು ತೈತಿರಿಯ ಬ್ರಾಹ್ಮಣ. ತೈತಿರಿಯ ಬ್ರಾಹ್ಮಣ ತೈತಿರಿಯ ಯಜುರ್ವೇದದಲ್ಲಿ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಅಂತ 4 ಭಾಗ ಇದೆ. ಸಂಹಿತೆ ಅನ್ನೋದು 44 ಪ್ರಶ್ನೆಗಳಿದೆ, 7 ಕಾಂಡಗಳಲ್ಲಿದೆ ಸಂಹಿತೆ. ಬ್ರಾಹ್ಮಣ ಅನ್ನೋದು 3 ಅಷ್ಟಕಗಳಲ್ಲಿದೆ. ಅದರಲ್ಲಿ ಮೊದಲನೇ ಅಷ್ಟಕದಲ್ಲಿ 3ನೇ ಪ್ರಶ್ನದಲ್ಲಿ ಬರುವಂತಹ ಮಂತ್ರ. 28 ಪ್ರಶ್ನೆಗಳು ಬ್ರಾಹ್ಮಣದಲ್ಲಿ, 44 ಪ್ರಶ್ನೆಗಳು ಸಂಹಿತೆಯಲ್ಲಿ, ಅದು ಮಂತ್ರಭಾಗ ಅಂತ ಹೇಳಲ್ಪಡುತ್ತೆ. ಬ್ರಾಹ್ಮಣಗಳು 3 ಅಷ್ಟಕದಲ್ಲಿದೆ, 28 ಪ್ರಶ್ನೆಗಳಿದೆ ಅದರಲ್ಲಿ.
ಅಲ್ಲಿಗೆ 72 ಆಯಿತು. ಅದಾದಮೇಲೆ ಆರಣ್ಯಕ 6, 78, ಉಪನಿಷತ್ತು 2, 80, ಮತ್ತೆ 2 ಏಕಾಗ್ನಿಕಾಂಡದ ಪ್ರಶ್ನೆಗಳು. 82 ಅಶೀತಿದ್ವಯ ಅಂತ ಹೇಳ್ತೀವಿ, ಅದು ಶ್ರುತಿಗಳಲ್ಲಿ. ಕೇಳಿದ್ದೀನಿ ಅಶೀತಿದ್ವಯ. ಅದರಲ್ಲಿ ದ್ವ್ಯಶೀತಿ ಅಂತ ಹೇಳಬೇಕು, ಅಶೀತಿದ್ವಯ ಅನ್ನೋದು ಬಂದ್ಬಿಟ್ಟಿದೆ. ಆದರೆ ಅಷ್ಟಕ ಅದರಲ್ಲಿ ಮೊದಲನೇ ಅಷ್ಟಕದ ಬರುವ ಮಂತ್ರ ಇದು. ಉಷ್ಮಭಾಗ ಹಿ ಪಿತರಃ ಅಂತ ಬರುತ್ತೆ. ಪಿತೃಗಳಿಗೆ ಊಷ್ಮಪಾಹ ಅಂದರೆ ಪಿತೃಗಳು ಅಂತ ಅರ್ಥ, ಶ್ರುತಿಯ ಪ್ರಯೋಗ. ಅದಕ್ಕೆ ವಿಶೇಷವಾದ ಅರ್ಥಗಳಿದೆ, ಅದು ಶ್ರಾದ್ದಾದಿಗಳದೆಲ್ಲ ಬರುತ್ತೆ ಉಪಯೋಗಿಸುವಂತಹದ್ದು. ಅದು ನಮಗೆ ಇಲ್ಲಿ ಅಷ್ಟು ವಿವಕ್ಷಿತವಲ್ಲ. ಮರುತ್ತುಗಳು ಊಷ್ಮಪಾಹ, ಪಿತೃಗಳೇನು, ಗಂಧರ್ವರು, ಯಕ್ಷ, ಅಸುರ, ಸಿದ್ಧ ಸಂಘಾಹ, ಅವರ ಸಂಘಗಳೇನು, ಎಲ್ಲರೂ ಕೂಡ ನಿನ್ನನ್ನು ನೋಡ್ತಾ ಇದ್ದಾರೆ. ವಿಸ್ಮಿತಾಶ್ಚೈವ ಸರ್ವೇ, ಎಲ್ಲರೂ ಅತ್ಯಾಶ್ಚರ್ಯಕರವಾಗಿ, ಸರ್ವೇ ಏತೇ ಸರ್ವೇ ವಿಸ್ಮಯಾಪನ್ನಾಹ ತ್ವಾಂ ವೀಕ್ಷಂತೆ, ಅತ್ಯಂತ ಆಶ್ಚರ್ಯಭರಿತರಾಗಿ ಇಂತಹ ಎಂದೂ ನೋಡದೇ ಇರುವಂತಹ ರೂಪವನ್ನು, ಪರಮಾತ್ಮನ ಅದ್ಭುತವಾದ ರೂಪವನ್ನು ನೋಡಿ ಅವರಿಗೆ ವಿಸ್ಮಯಾವಿಷ್ಟರಾಗ್ತಾರೆ. ದೇವಜಾತಿ ಭೇದ ಸಮಭಿವ್ಯಾಹಾರ ಅನುಗುಣ ಊಷ್ಮಪ ಶಬ್ದಾರ್ಥಮಾಹ ಪಿತರಃ ಇತಿ ಅಂತ ದೇವಜಾತಿಗೆ ಜೊತೆಯಲ್ಲಿ ಹೇಳಿರೋದ್ರಿಂದ ಊಷ್ಮಪಾಹ ಅಂತ ಹೇಳೋದು ಪಿತೃಗಳು ಅನ್ನೋ ಅರ್ಥವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೆ ಇನ್ನೇನು ವ್ಯಾಖ್ಯಾನ ಅಷ್ಟು ಇಲ್ಲ. ರೂಪಂ ಮಹತ್ತೇ ಬಹುವಕ್ತ್ರನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹುದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಃ ತಥಾಹಂ. ರೂಪಂ ಮಹತ್ತೇ ಬಹುವಕ್ತ್ರನೇತ್ರಂ, ನಿನ್ನ ಒಂದು ಮಹತ್ತಾದ ರೂಪವು, ಅನೇಕ ಮುಖಗಳೇನು, ಅನೇಕ ನೇತ್ರಗಳೇನು. ಬಹುಬಾಹೋ ಮಹಾಬಾಹೋ ಬಹುಬಾಹೂರು ಪಾದಂ, ಬಹುಬಾಹು ಊರು ಪಾದಂ, ಬಾಹುಗಳೇನು, ತೊಡೆಗಳೇನು, ಪಾದಗಳೇನು. ಬಹುದರಂ ಉದರಗಳೇನು, ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಃ, ಲೋಕಗಳೆಲ್ಲ ನೋಡಿ ಅತ್ಯಂತ ವ್ಯಥೆ ಉಂಟಾಗಿದೆ ಅವರಿಗೆ, ವ್ಯಥಿತರಾಗಿದ್ದಾರೆ, ಶಿಥಿಲವಾಗಿಬಿಟ್ಟಿದೆ ಅವರಿಗೆ ಮನಸ್ಸೆಲ್ಲ. ತಥಾಹಂ, ನನಗೂ ಕೂಡ ಹಾಗೆ ಆಗಿದೆಯಪ್ಪ. ಬಹ್ವೀಭಿಃ ದಂಷ್ಟ್ರಾಭಿಃ ಅತಿಭೀಷಣಾಕಾರಂ ಲೋಕಾಃ ಪೂರ್ವೋಕ್ತಾಃ ಪ್ರತಿಕೂಲ ಅನುಕೂಲ ಮಧ್ಯಸ್ಥ ತ್ರಿವಿಧಾಃ. ಲೋಕಾಃ, ಲೋಕಗಳು ಅಂತ ಹೇಳಿದ್ರೆ ಲೋಕದಲ್ಲಿ ಇರುವವರು ಅಂತ ಅರ್ಥ. ಲೋಕದಲ್ಲಿ ಇರುವವರು, 3 ಲೋಕದಲ್ಲಿ ಇರುವವರು ಅಂತ ಹೇಳಿದ್ರೆ, 3 ಲೋಕ ಅಂತ ಹೇಳಿದ್ರೆ 3 ವಿಧವಾದ ಜನರುಗಳು ಲೋಕದಲ್ಲಿರುವಂತಹವರು. ಕೆಲವರು ಪ್ರತಿಕೂಲರು, ಕೆಲವರು ಅನುಕೂಲರು, ಕೆಲವರು ಮಧ್ಯಸ್ಥರು. ಈ ವಿಧವಾದ 3 ವಿಧವಾದ ಎಲ್ಲರೂ ಕೂಡ ಏವಾಹಂಚ ತವ ಇದಂ ಈದೃಶಂ ರೂಪಂ ದೃಷ್ಟ್ವಾ ಅತೀವ ವ್ಯಥಿತ ಭವಾಮಹ. ಅತ್ಯಂತ ವ್ಯಥೆ ಉಂಟಾಗಿದೆ ಅಂದರೆ ಭಯ, ಶೈಥಿಲ್ಯ, ಮನಸ್ಸಿನ ಭಯ, ಶೈಥಿಲ್ಯ, ಭಯ ಮೊದಲಾದ ಅರ್ಥವನ್ನು ಹೇಳ್ಬೋದು. ಆ ನಿನ್ನ ರೂಪವನ್ನು ನೋಡಿ ನಮಗೆ ಹೀಗಾಗಿದೆ. ರುದ್ರಾದಿತ್ಯಾಹ ಇತ್ಯಾದಿನ ವಿಸ್ಮಯ ಉಕ್ತಾಹ. ಹಿಂದೆ ಹೇಳಿದ ಶ್ಲೋಕದಲ್ಲಿ ಎಲ್ಲರೂ ಆಶ್ಚರ್ಯಭರಿತರಾದರು ಅಂತ, ವಿಸ್ಮಯಾವಿಷ್ಟರಾದರು ಅಂತ ಹೇಳಲ್ಪಟ್ಟು, ಇಲ್ಲಿ ರೂಪಂ ಮಹತ್ತೆ ಇತಿ ಭೀತಿ ಉಚ್ಯತೆ, ಭಯವು ಹೇಳಲ್ಪಡುತ್ತೆ. ಪೂರ್ವೋಕ್ತ ಲೋಕತ್ರಯ ಶಬ್ದಸ್ಯ ಅತ್ರತ್ಯ ಲೋಕಶಬ್ದಸ್ಯ ಚ ಪ್ರಜ್ಞವಿಜ್ಞಯ ಏಕವಿಷಯತ್ವ. ಲೋಕಾಹ ಪೂರ್ವೋಕ್ತಾಹ ಇಲ್ಲಿಯೂ ಹೇಳಿರೋದ್ರಿಂದ, ಲೋಕಾಹ ಅಂತ ಹೇಳಿದ್ರು ಕೂಡ ಹಿಂದೆ 3 ಲೋಕದವರು ಅಂತ ಹೇಳಿರೋದ್ರಿಂದ ಅದೇ ಅರ್ಥವೇ ಇಲ್ಲಿಯೂ ಕೂಡ ನಾವು ತೆಗೆದುಕೊಳ್ಬೇಕು. ಇದಂ ಈದೃಶಮಿತಿ ಪ್ರಕಾರಾಣಾಂಚ ನಿರ್ದೇಶ. ಈ ರೀತಿ ಅಂತ ಹೇಳಿ ಪ್ರಕಾರಗಳು ಎಲ್ಲವೂ ಹೇಳಲ್ಪಡುತ್ತೆ. ಅಲ್ಲಿ ಪ್ರಸ್ಥಾನ ಪರಸ್ಮರಣಾದಿಷು ಪ್ರಶಬ್ದಸ್ಯ ನಿಷೇಧ ಪರತ್ವ ದರ್ಶನಾತ್ ಪ್ರವ್ಯಥಿತಾಃ ಇತ್ಯತ್ರ ತದ್ವಿದಾಸಾಯ ಅತೀವ ಇತಿ. ಈ ನಿಷೇಧ ಪರತ್ವವಿಲ್ಲ. ಅಂತ ಹೇಳುವುದು ನಿಷೇಧ ಅರ್ಥವಲ್ಲ, ನಿಷೇಧಾರ್ಥದಲ್ಲಿ ಇಲ್ಲ ಇದು. ಆದರೆ ಇಲ್ಲಿ ಹೇಳಿರುವಾಗ ಅತ್ಯಂತ ಅಂತ ಹೇಳಿ ಅತೀವ ಅನ್ನುವ ಅರ್ಥವನ್ನು ಹೇಳಿದ್ದಾರೆ. ಪ್ರಕರ್ಷ ಅನ್ನುವ ಅರ್ಥದಲ್ಲಿ, ಪ್ರಕರ್ಷೇಣ ವ್ಯಥಿತಾಹ, ವ್ಯಥಿತಾಹ ಅಂದರೆ ಚಲಿತಾಹ ಭೀತಾಹ ವಾ, ಬಹಳ ಅವರಿಗೆ ಏನು ಮಾಡಬೇಕು ತಿಳಿಯೋದಿಲ್ಲ, ಹಾಗೆ ಭಯ ಉಂಟಾಗಿಬಿಡುತ್ತೆ ಅಂತ ಹೇಳಿ ವ್ಯಥೆ ಅನ್ನೋದು ಹಾಗೆ ಹೇಳಲ್ಪಟ್ಟಿದೆ. ಮನಸ್ಸಿನ ಒಂದು ಶೈಥಿಲ್ಯ ಅಥವಾ ಭೀತಿ ಮೊದಲಾದದ್ದು. ಆ ಒಂದು ಮಹತ್ತಾದ ಒಂದು ರೂಪವನ್ನು ನೋಡಿ ಎಲ್ಲರೂ ಕೂಡ 3 ಲೋಕದಲ್ಲಿರುವ ಸಕಲರು ಹೀಗೆ ಅವರಿಗೆ ಭಯವು ಉಂಟಾಗಿದೆ ಅಂತ ಹೇಳಿಬಿಟ್ಟು ಆ ರೂಪವನ್ನು ಈಗ ವರ್ಣನೆ ಮಾಡ್ತಾನೆ ಅದ್ಭುತವಾಗಿ. ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣು. ನಭಸ್ಪೃಶಂ ದೀಪ್ತಂ ಅನೇಕ ವರ್ಣಂ, ಇದೆಲ್ಲ ಕೂಡ ಶ್ರುತಿಯಲ್ಲಿ ಹೇಗೆ ಹೇಳಿದೆಯೋ
ಅದಕ್ಕೆ ಅನುಗುಣವಾಗಿಯೇ ಅರ್ಥವನ್ನು ಭಾಷಿಕಾರರು ಮಾಡ್ತಾರೆ. ಎಲ್ಲ ಶ್ರುತಿಯಲ್ಲಿ ಪರಮಾತ್ಮನ ವರ್ಣನೆ, ರೂಪದ ವರ್ಣನೆ ಏನು, ಅವನ ಸ್ವರೂಪ ರೂಪ ವಿಭವಗಳ ವರ್ಣನೆ ಹೇಗೆ ಬಂದಿದೆಯೋ ಅದಕ್ಕೆ ಅನುಗುಣವಾಗಿಯೇ ಎಲ್ಲವೂ ಇಲ್ಲಿ ಅರ್ಥ ಮಾಡಬೇಕು ಅಂತ ಹೇಳಿ ಈ ಶ್ಲೋಕಕ್ಕೆ ನಭಸ್ಪೃಶಂ, ನಭಃ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಆಕಾಶ ಅನ್ನುವ ಅರ್ಥ. ಆದರೆ ಇಲ್ಲಿ ಪರಮಪದ ಅಂತ ಅರ್ಥ ಮಾಡಿದ್ರು. ನಭಶಬ್ದ ತದಕ್ಷರೇ ಪರಮೇ ವ್ಯೋಮನ್, ನಾರಾಯಣ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಅಕ್ಷರೇ ಪರಮೇ ವ್ಯೋಮ್ನಿ, ವ್ಯೋಮನಿ ಅನ್ನೋದು ಶ್ರುತಿಯಲ್ಲಿ ವ್ಯೋಮನ್ ಅಂತ ಆಗುತ್ತೆ. ಅಕ್ಷರ ಶಬ್ದಿತವಾದ ಪರಮ ವ್ಯೋಮ ಅಂತ ಹೇಳಲ್ಪಟ್ಟಂತಹ ಪರಮಪದವು ಆದಿತ್ಯವರ್ಣಂ ತಮಸಃ ಪರಸ್ತಾತ್, ತಮೋಲೋಕಕ್ಕಿಂತ ಆಚೆ ಇರುವಂತಹದ್ದು. ಪರಮಾತ್ಮನಿಗೆ ಒಂದು ವರ್ಣ ಹೇಳೋದ್ರಿಂದ ದಿವ್ಯಮಂಗಳ ವಿಗ್ರಹ ಹೇಳಲ್ಪಡುತ್ತೆ. ತಮೋಲೋಕದಿಂದ ಆಚೆ ಇರುವ ಲೋಕವು ಹೇಳಲ್ಪಡುತ್ತೆ. ನಭಃ ಅನ್ನುವ ಶಬ್ದದಿಂದ ಕ್ಷಯಂತಮಸ್ಯ ರಜಸಃಪರಾಕೆ, ಆ ಒಂದು ರಜೋಲೋಕದಿಂದ ಆಚೆ ಇರುವ ಲೋಕದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಕ್ಷಿ ವಾಸೆ ಅಂತ, ಕ್ಷಿ ಗತಿವಾಸೆಯೋ ಅಂತ ಧಾತು, ವಾಸ ಮಾಡ್ತಾ ಇರುವಂತಹವನು ಅಂತ ಹೇಳಿ ಇದೆಲ್ಲವೂ ಕೂಡ ಅರ್ಥವೆಲ್ಲ ಅಯ್ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್, ಎಲ್ಲ ಪರಮವ್ಯೋಮ ಮೊದಲಾದ ಶಬ್ದಗಳಲ್ಲಿ ಹೇಳಲ್ಪಟ್ಟ ಇತ್ಯಾದಿ ಶ್ರುತಿ ಸಿದ್ಧ ತ್ರಿಗುಣ ಪ್ರಕೃತಿ ಅತೀತ ಪರಮವ್ಯೋಮ ವಾಚಿ. ನಭಃ ಅನ್ನುವ ಶಬ್ದಕ್ಕೆ ಪರಮವ್ಯೋಮ ಅನ್ನುವ ಅರ್ಥ. ಪರಮವ್ಯೋಮವನ್ನು ಮುಟ್ಟುವ ಹಾಗೆ ಇದೆ ಇವನ ರೂಪವು. ಪ್ರಕೃತಿ ಮಂಡಲವನ್ನು ಪೂರ್ತಿ ಆವರಿಸಿಬಿಟ್ಟಿದೆ ಅಂತ ಹೇಳಿದ್ರೆ ಅದರ ಮೇಲೆ ಇರುವುದು ಪರಮಪದ. ಆದ್ದರಿಂದ ನಭಸ್ಪೃಶಂ ಅಂದರೆ ಬರೀ ಪ್ರಕೃತಿ ಮಂಡಲದಲ್ಲಿರುವ ಆಕಾಶ ಅಂತ ಅರ್ಥವಲ್ಲ, ಪ್ರಕೃತಿ ಮಂಡಲವನ್ನು ಪೂರ್ಣವಾಗಿ ಆವರಿಸಿರೋದ್ರಿಂದ ನಭಃ ಅನ್ನುವ ಶಬ್ದಕ್ಕೆ ಪರಮಪದ ಅನ್ನುವ ಅರ್ಥವನ್ನು ಶ್ರುತಿಯಲ್ಲಿ ಹೇಳಿರುವಂತಹ ರಜೋಲೋಕಕ್ಕಿಂತ ಮೇಲೆ ಇರುವಂತಹದ್ದು, ರಜೋಲೋಕ ತಮೋಲೋಕ ಮೊದಲಾದದ್ದು, ಇದೆಲ್ಲ ಸತ್ವರಜಸ್ತಮಸ್ಸು ತ್ರಿಗುಣಾತ್ಮಕವಾದ ಪ್ರಕೃತಿ, ಅದರ ಉಪಲಕ್ಷಣ. ಬರೀ ರಜಸ್ಸು ತಮಸ್ಸು ಅಂತ ಹೇಳಿದ್ರು ಕೂಡ ತಮಸಪ್ಪರಸ್ತಾತ್ ರಜಸಪ್ಪರಾಕೆ ಇದೆಲ್ಲವೂ ಕೂಡ ಪ್ರಕೃತಿ ಮಂಡಲವನ್ನು ತಿಳಿಸುತ್ತೆ. ಅದಕ್ಕಿಂತ ಆಚೆ ಇರುವಂತಹ ಪರಮಪದ ಇದು ಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟ ತ್ರಿಗುಣ ಪ್ರಕೃತಿ ಅತೀತ, ತ್ರಿಗುಣವಾದ ಸತ್ವರಜಸ್ತಮೋ ಗುಣವನ್ನುಳ್ಳ ಪ್ರಕೃತಿಗೆ ಮೇಲೆ ಅದನ್ನು ಮೀರಿದಂತಹ ಪರಮವ್ಯೋಮವನ್ನು ತಿಳಿಸುತ್ತೆ ನಭಃ ಅನ್ನುವ ಶಬ್ದವು. ನಭಸ್ಪೃಶಂ ಅಂತ ಹೇಳಿರೋದರಿಂದ ಸವಿಕಾರಸ್ಯ ಪ್ರಕೃತಿ ತತ್ವಸ್ಯ ಪುರುಷಸ್ಯ ಚ ಸರ್ವಾವಸ್ಥಸ್ಯ ಕೃತ್ಸ್ನಸ್ಯ ಆಶ್ರಯತೆಯ ನಭಸ್ಪೃಶಂ ಇತಿ ವಚನಾತ್. ಎಲ್ಲಕ್ಕೂ ಆಶ್ರಯವಾಗಿರುವ ಹಾಗೆ ಹೇಳಿರುವಂಥದ್ದು ನಭಸ್ಪೃಶಂ ಅಂತ ಹೇಳಿರುವಾಗ ಇಲ್ಲಿ ಸಕಲ ಒಂದು ವಿಕಾರವನ್ನು ಹೊಂದುವಂತಹ ಪ್ರಕೃತಿಯ ತತ್ವವೇನು? ಸವಿಕಾರಸ್ಯ ಪ್ರಕೃತಿ ತತ್ವಸ್ಯ, ಪ್ರಕೃತಿಯು ಸ್ವರೂಪದಲ್ಲಿಯೇ ಯಾವಾಗಲೂ ವಿಕಾರ ಹೊಂದುತ್ತಾ ಇರುತ್ತೆ. ಹಾಗೆಯೇ ಪುರುಷಸ್ಯ ಚ ಸರ್ವಾವಸ್ಥಸ್ಯ, ಪುರುಷನು ಯಾವ ಯಾವ ಅವಸ್ಥೆಯಲ್ಲಿದ್ದಾನೋ ಎಲ್ಲ ಅವಸ್ಥೆಯಲ್ಲಿರೋ ಪುರುಷ ತತ್ವವೇನು? ಪ್ರಕೃತಿ ಪುರುಷ ತತ್ವಗಳು ಎರಡು. ಕೃತ್ಸ್ನಸ್ಯ ಆಶ್ರಯತೆಯ, ಸಕಲಕ್ಕೂ ಆಶ್ರಯವಾಗಿರುವಂತಹ ಅಂತಹ ಈ ರೂಪವು ಹೇಳ್ತಿರೋದ್ರಿಂದ ಅದು ನಭಸ್ಸನ್ನು ಸ್ಪರ್ಶಿಸ್ತಾ ಇದೆ ಅಂತ ಹೇಳಿರುವಾಗ ಇಲ್ಲಿ ಹೇಳಿರುವ ಸಕಲವೂ ಹೇಳಿ ಆಯಿತು. ಇದನ್ನು ಮೀರಿ ನಭಸ್ಸನ್ನು ನಭಃ ಅನ್ನುವುದನ್ನು ಸ್ಪರ್ಶ ಮಾಡ್ತಾ ಇದೆ ಅಂತ ಹೇಳಿದ್ರೆ ಪರಮಪದ ಅನ್ನುವುದೇ ಇಲ್ಲಿ ಅರ್ಥ ಅನ್ನೋದನ್ನು ಹೇಳ್ತಾರೆ ಇಲ್ಲಿ. ಅದೇ ರೀತಿ ದ್ಯಾವಾ ಪೃಥಿವಿಯೋ ಇದರಮಂತರಂ ಹಿ ವ್ಯಾಪ್ತಮಿತಿ ಪೂರ್ವೋಕ್ತತ್ವಾಚ. ದ್ಯಾವಾ ಪೃಥಿವಿಯೋ ಇದರಮಂತರಂ ಹಿ ಅಂತ ಹೇಳಿ ವ್ಯಾಪ್ತಂ, ಎಲ್ಲವನ್ನು ಕೂಡ ಇದು ವ್ಯಾಪಿಸಿದೆ ನಿನ್ನ ರೂಪವು ಅಂತ ಹೇಳಿರೋದ್ರಿಂದ ಮಧ್ಯದಲ್ಲಿರುವ ಅವಕಾಶ ಪರಿಪೂರ್ಣವಾಗಿ ಎಲ್ಲವೂ ವ್ಯಾಪಿಸಲ್ಪಟ್ಟಿದೆ ಅಂತ ಹಿಂದೆ ಹೇಳಿರಲ್ಪಟ್ಟಿರೋದ್ರಿಂದಲೂ ಕೂಡ ನಭಶಬ್ದವು ಇಲ್ಲಿ ಪರಮಪದವನ್ನು ತಿಳಿಸುತ್ತೆ ಅಂತ ಅರ್ಥ ಮಾಡಿದ್ರು. ದೀಪ್ತಮನೇಕ ವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ವಾಂ ದೃಷ್ಟ ಪ್ರವ್ಯಥಿತ ಅಂತರಾತ್ಮ ಅತ್ಯಂತ ಭೀತಮನಾಹ, ಬಹಳ ಭಯವನ್ನು ಹೊಂದಿದವರಾಗಿ. ದೀಪ್ತಂ ಅನೇಕ ವರ್ಣಂ, ಒಳ್ಳೆಯ ಜ್ವಾಲೆ, ಬೆಂಕಿಯ ಜ್ವಾಲೆಯಂತೆ ದೀಪ್ತವಾಗಿರುವಂತಹದ್ದು, ಅನೇಕ ವರ್ಣಗಳನ್ನು ಹೊಂದಿರುವಂತಹದ್ದು, ಒಂದು ಚೆನ್ನಾಗಿ ತೆಗೆದಂತಹ ಬಾಯನ್ನು ಉಳ್ಳಂತಹದ್ದು. ವ್ಯಾತ್ತಾನನಂ, ತೆಗೆದ ಬಾಯನ್ನು ಇರುವಂತಹದ್ದು. ದೀಪ್ತ ವಿಶಾಲ ನೇತ್ರಂ, ಒಳ್ಳೆಯ ಜ್ವಲಿಸುತ್ತಿರುವಂತಹ ವಿಶಾಲವಾದ ನೇತ್ರವೇನು? ಇಂತಹ ನಿನ್ನ ರೂಪವನ್ನು ನೋಡಿ ಪ್ರವ್ಯಥಿತ ಅಂತರಾತ್ಮ, ಅಂತರಾತ್ಮ ಅಂದರೆ ಮನಸ್ಸು ಅಂತ ಅರ್ಥ. ಭೀತವಾದ ಮನಸ್ಸನ್ನು ಅತ್ಯಂತ ಭೀತಮನಾಹ ಧೃತಿಂ ನ ವಿಂದಾಮಿ ದೇಹಸ್ಯ ಧಾರಣಂ ನ ಲಭೆ. ಅಂದ್ರೆ ಬಾಯಿ ತಕ್ಕೊಂಡಿರೋದು ಅಂತನಾ? ಹೌದು, ದೇಹದ ಧಾರಣೆಯನ್ನೇ ಮಾಡಕ್ಕೆ ಆಗ್ತಾ ಇಲ್ಲ ನನಗೆ ಅಂತ ಹೇಳಿ. ಮನಸ್ಸಶ್ಚ ಇಂದ್ರಿಯಾಣಾಂಚ ಶಮಂ ನ ಲಭೆ,
ಮನಸ್ಸು ಓ ಇದು ಇಂದ್ರಿಯಗಳ ಅರ್ಜುನಂಗ್ ರೆಫರ್ ಆಗುತ್ತಾ ಇದು ವ್ಯಾತಾನನ? ವ್ಯಾತಾನನ ಕೃಷ್ಣನ ರೂಪ ಹೇಳ್ತಾ ಇರೋದು. ಅಂದ್ರೆ ಕೃಷ್ಣನ ಬಾಯಿ ತೆಗೆದಿದೆ ಅಂತ. ಹೌದು, ಓ ಬಾಯನ್ನು ತೆಗೆದುಕೊಂಡಿರುವಂತಹದ್ದು. ದೀಪ್ತ ವಿಶಾಲ ನೇತ್ರ ಹಾ ಮನಸ್ಸಶ್ಚ ಇಂದ್ರಿಯಾಣಾಂಚ ಶಮಂ ನ ಲಭೆ. ಮನಸ್ಸು ಇಂದ್ರಿಯಗಳು ನನಗೆ ಶಾಂತಿಯನ್ನು ಸಿಗ್ತಾ ಇಲ್ಲ. ನನಗೆ ಮನಸ್ಸು ಇಂದ್ರಿಯಗಳು ಶಾಂತವಾಗಿಲ್ಲ. ವಿಷ್ಣೋ ವ್ಯಾಪಿನ್, ಸರ್ವವನ್ನು ವ್ಯಾಪಿಸಿರುವವನೇ. ಸರ್ವವ್ಯಾಪಿನಂ ಅತಿಮಾತ್ರಂ ಅತ್ಯದ್ಭುತಂ ಅತಿಘೋರಂ ಚ ತ್ವಾಂ ದೃಷ್ಟ್ವಾ. ಎಲ್ಲವನ್ನೂ ವ್ಯಾಪಿಸಿರುವಂತಹ ಅತ್ಯದ್ಭುತವಾದ ಅತಿಘೋರವಾದ ನಿನ್ನ ಅತ್ಯಂತ ವಿಶಾಲವಾದ ನಿನ್ನನ್ನು ನೋಡಿ ಪ್ರಶಿಥಿಲ ಸರ್ವಾವಯವ, ಎಲ್ಲ ಅವಯವಗಳು ಶಿಥಿಲವಾಗಿಬಿಟ್ಟಿದೆ. ವ್ಯಾಕುಲೇಂದ್ರಿಯಶ್ಚ ಭವಾಮಿ, ಇಂದ್ರಿಯಗಳೆಲ್ಲ ವ್ಯಾಕುಲವಾಗಿಬಿಟ್ಟಿದೆ. ಅದೇ ಧೃತಿಂನ ವಿಂದಾಮಿ ಶಮಂಚ ವಿಷ್ಣು. ನನ್ನ ದೇಹ ಧಾರಣೆಯನ್ನೇ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ನಿಲ್ಲುವುದಕ್ಕೆ ಸಾಧ್ಯವಾಗ್ತಿಲ್ಲ. ಮನಸ್ಸೇನು ಇಂದ್ರಿಯಗಳೇನು ಯಾವುದು ಕೂಡ ಶಾಂತವಾಗಿಲ್ಲ, ಎಲ್ಲ ಚಲಿಸಿಬಿಟ್ಟಿದೆ, ವ್ಯಾಕುಲವಾಗಿಬಿಟ್ಟಿದೆ. ಇಂತಹ ರೂಪವನ್ನು ನೋಡಿ ಇಲ್ಲಿ ಭೀತಿಯು ಹೇಳಲ್ಪಡುತ್ತೆ. ಇಲ್ಲಿ ಅತ್ಯಂತ ಭೀತನಾಗಿದ್ದೇನೆ ಅನ್ನೋದು ಪರಮಾತ್ಮನ ರೂಪವನ್ನೇ ಇಲ್ಲಿ ವರ್ಣನೆ ಮಾಡ್ತಾ ಇರುವಂಥ. ಆಕಾಶ ಪರ್ಯಾಯಾಣಾಂ ಅನೇಕೇಶಾಂ ಪರಸ್ಮಿನ್ ಪದೇ ಪ್ರಯೋಗಮಭಿಪ್ರೇತ್ಯ ನವಶಬ್ದ ಇತಿ. ಅನೇಕ ಶಬ್ದಗಳು ಆಕಾಶಕ್ಕೆ ಪರ್ಯಾಯವಾಗಿ ಪದಗಳು ಹೇಳಲ್ಪಡುತ್ತೆ. ಆದರೆ ಇಲ್ಲಿ ನಭಃ ಅನ್ನುವ ಶಬ್ದವು ತದಕ್ಷರೇ ಪರಮೇ ವ್ಯೋಮನ್ ಮೊದಲಾದಲ್ಲಿ ಹೇಳಲ್ಪಡುತ್ತೆ. ತ್ರಿಗುಣ ಇತಿ ವಿಶೇಷಣಾತ್ ಪರಮಂ ವ್ಯೋಮ್ನಃ ಶುದ್ಧ ಸತ್ವಮಯತ್ವ ಸೂಚನಂ. ತ್ರಿಗುಣವಾದ ಪ್ರಕೃತಿ ಅದಕ್ಕಿಂತ ಅತೀತವಾದದ್ದು ಅಂತ ಹೇಳಿರೋದ್ರಿಂದ ಪರಮ ವ್ಯೋಮ ಅನ್ನೋದು ಹೇಳಲ್ಪಡುತ್ತೆ. ಪ್ರಸಿದ್ಧ ಪ್ರಾಕೃತಾಕಾಶ ಪರತ್ವೇ ಗಾರ್ಗಿ ವಿದ್ಯೋಕಾಶ ಪ್ರಾಗಿ ವಿದ್ಯೋಕ್ತ ಆಕಾಶ ಶಬ್ದವತೆ ಮೂಲ ಪ್ರಕೃತಿ ವಿಷಯತ್ವೇವ ಕೋ ದೋಷಃ ಇತಿ ಸವಿಕಾರಸ್ಯ ಇತಿ ಅಂತ ಹೇಳಿದ್ರೆ, ಇಲ್ಲಿ ವಿಕಾರ ಹೊಂದುವಂತಹ ಪ್ರಕೃತಿ ಅದನ್ನು ಮೀರಿರುವಂತಹವನು, ಅದಕ್ಕೆ ಆಶ್ರಯವಾದದ್ದು, ಸಕಲಕ್ಕೂ ಆಶ್ರಯವಾದದ್ದು ಅಂತ ಹೇಳಿರೋದ್ರಿಂದ ಗಾರ್ಗಿ ವಿದ್ಯೆಯಲ್ಲಿ ಹೇಳಿರುವ ಆಕಾಶವು ಪರಮಾತ್ಮನೇ, ಅವನು ವಿಕಾರ ಹೊಂದುವ ಪ್ರಕೃತಿ ಅಲ್ಲಿ ಹೇಳಲ್ಪಟ್ಟಿದೆ. ಮೂಲ ಪ್ರಕೃತಿ ವಿಷಯ, ಮೂಲ ಪ್ರಕೃತಿ ಹೇಳಲ್ಪಡುತ್ತೆ. ಇಲ್ಲಿ ಹೇಳಿರೋದು ಈ ಪ್ರಕೃತಿ ಮಂಡಲದಲ್ಲಿರುವ ಸಕಲಕ್ಕೂ ಆಶ್ರಯವಾಗಿರುವ ಪರಮಾತ್ಮ ರೂಪವನ್ನು ನೋಡ್ತಾ ಇರೋದಿಲ್ಲಿ. ಆದ್ದರಿಂದ ಪ್ರಸಿದ್ಧವಾದ ಆಕಾಶವೂ ಅಲ್ಲ ಇಲ್ಲಿ, ಅಥವಾ ಗಾರ್ಗಿ ವಿದ್ಯೆಯಲ್ಲಿ ಹೇಳಿದ ಮೂಲ ಪ್ರಕೃತಿಯೂ ಅಲ್ಲ. ಮೂಲ ಪ್ರಕೃತಿ ನಿತ್ಯವಾದದ್ದು, ಅದು ಕೂಡ ಹೇಳಲ್ಪಡೋದಿಲ್ಲ ಇಲ್ಲಿ ಅಂತ ಹೇಳಿ, ವಿಕಾರಕ್ಕೆ ಒಳಗಾಗುವ ಸಕಲಕ್ಕೂ ಕೂಡ ಆಶ್ರಯವಾದ ನಿನ್ನ ರೂಪ. ಅಲ್ಲಿ ಪ್ರಕೃತಿ ಪುರುಷ ತತ್ವ, ಇಲ್ಲಿ ಪ್ರಕೃತಿ ಮಂಡಲದಲ್ಲಿರುವ ಸಕಲಕ್ಕೂ ಆಶ್ರಯವಾಗಿರುವ ರೂಪವನ್ನು ಹೇಳಿರೋದ್ರಿಂದ, ಅದಕ್ಕೆ ಆಶ್ರಯವಾಗಿರೋದ್ರಿಂದ ಅದನ್ನು ಮೀರಿ ಬೇರೆ ಯಾವುದನ್ನು ಇಲ್ಲಿ ಸ್ಪರ್ಶಿಸ್ತಾ ಇದೆ ಅಂತ ಹೇಳಿದ್ರೆ ಪರಮಪದವನ್ನು ಹೇಳಬೇಕು ಅಂತ ಹೇಳಿ ಆ ರೀತಿ ಅರ್ಥ ಮಾಡು. ಇಹೈಕಸ್ಥಂ ಜಗತ್ ಕೃಷ್ಣಂ ಯಚ್ಚಾನ್ಯ ದ್ರಷ್ಟುಮಿಚ್ಛಸಿ. ಹಿಂದೆ ಕೃಷ್ಣನೇ ಹೇಳಿದ, ಯಾವ್ಯಾವುದೆಯೋ ಎಲ್ಲವನ್ನು ನನ್ನ ಒಂದು ವಿಗ್ರಹದಲ್ಲಿ, ನನ್ನ ರೂಪದಲ್ಲಿ ಎಲ್ಲ ತೋರಿಸ್ಬಿಡ್ತೀನಿ ನಿನಗೆ. ಏಕಸ್ಥಂ ಜಗತ್ ಕೃಷ್ಣಂ ಯಚ್ಚ ಅನ್ಯತೆ ದ್ರಷ್ಟುಮಿಚ್ಛಸಿ. ಏನೇನು ಇಷ್ಟ ಇದೆಯೋ ಎಲ್ಲವನ್ನು ತೋರಿಸ್ತೀನಪ್ಪ ನಿನಗೆ. ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಯ, ಹಿಂದೆ ಯಾವುದು ನೋಡದೇ ಇರುವಂತಹ ಎಲ್ಲವನ್ನೂ ನಾನು ನಿನಗೆ ತೋರಿಸ್ತೇನೆ ನೋಡು. ಇತ್ಯಾದಿಕಂ ಹಿ ಉಕ್ತಂ ಇತಿ ಭಾವ. ಅದೆಲ್ಲ ಹಿಂದೆ ಹೇಳಿದ್ರಿಂದ ಇಲ್ಲಿ ಹೇತ್ವಂತರಮಾಹ ದ್ಯಾವಾ ಪೃಥಿವ್ಯೋಹೋ ಇತಿ. ದ್ಯಾವ್ಯಾವ ಪೃಥಿವ್ಯೋರಿದರ ಮಂತರಂ ಹಿ ಅಂತ ಮೊದಲೇ ಹೇಳಲ್ಪಟ್ಟಿದೆ. ಅದನ್ನೆಲ್ಲ ಇಟ್ಟುಕೊಂಡು ಇಲ್ಲಿ ನಭಃ ಅನ್ನುವ ಶಬ್ದಕ್ಕೆ ಪರಮವ್ಯೋಮ ಅನ್ನುವ ಅರ್ಥವನ್ನು ಮಾಡಿದ್ದಾರೆ. ಪ್ರಸಿದ್ಧ ದ್ಯುಪೃಥಿವ್ಯಾದಿ ಸರ್ವಲೋಕ ವ್ಯಾಪಕತ್ವಂ ಹಿ ತತ್ರ ಉಕ್ತಂ. ಪ್ರಸಿದ್ಧವಾದ ದ್ಯಾವಾ ಪೃಥಿವಿ ಎಲ್ಲ ಸಕಲ ಲೋಕವನ್ನು ವ್ಯಾಪಿಸಿರುವುದು ಹೇಳಲ್ಪಟ್ಟಿತು. ಅನ್ಯಥಾ ಪುನರುಕ್ತಿ ಸ್ಯಾತ್. ಇಲ್ಲಿ ಹೋದರೆ ಅದೇ ಅರ್ಥವನ್ನು ಇಲ್ಲಿಯೂ ಮಾಡಿದರೆ ಪುನರುಕ್ತಿ ಆಗುತ್ತೆ ಅಂತ ಹೇಳಿ, ಪ್ರಕೃತಿ ಪುರುಷಾರಿ ಸರ್ವಾಶ್ರಯ ವೇಷೇಣ ನಭಸ್ಪೃಶತ್ವ ಉಕ್ತಿ ಅಪ್ರಾಕೃತ ವ್ಯೋಮಸ್ಪರ್ಶಿತ್ವ ವಿಷಯ ಇತಿ ಭಾವ. ಇಲ್ಲಿ ಪ್ರಾಕೃತವಾದ ಪ್ರಕೃತಿ ಮಂಡಲದಲ್ಲಿರುವ ಎಲ್ಲವೂ ಇದು ವಿಷಯವಾಗಿಬಿಟ್ಟಿರೋದ್ರಿಂದ ಆಶ್ರಯವಾಗಿರೋದು ಅವನ ರೂಪದಲ್ಲಿ. ಅದಕ್ಕಿಂತ ಮೇಲೆ ಮೀರಿದಂತಹ ಇನ್ನೊಂದನ್ನು ಸ್ಪರ್ಶ ಮಾಡೋದು ಯಾವುದು ಅಂತ ಹೇಳಿದ್ರೆ ಅಪ್ರಾಕೃತವಾದ ಪರಮಪದವನ್ನೇ ಹೇಳಬೇಕು ಅನ್ನೋದ್ರಿಂದ ನಭಃ ಶಬ್ದಕ್ಕೆ ಆ ರೀತಿ ಅರ್ಥ ಮಾಡಿದ್ದಾರೆ. ಅನೇಕ ವರ್ಣತ್ವಂ ಅಂತ ಹೇಳಿ, ಇಹ ಪ್ರತಿನಿಯತ ಅನಂತಾವಯವ ವಿಶೇಷವರ್ತಿಭಿ ಸಿತ ರಕ್ತಾದಿಭಿ ವರ್ಣೈ ಕಿಂಭೀರತ್ವಂ ಕಿಮ್ಮೀರತ್ವಂ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲ ವರ್ಣಗಳಿಂದಲೂ ಅಂತ ಹೇಳಿದ್ರೆ ಅನೇಕ ಒಂದೊಂದು ಅವಯವಗಳು ಕೂಡ ಆ ವರ್ಣಗಳಿಂದ ತುಂಬಿರುವಂತಹದ್ದು, ಆ ವರ್ಣಗಳನ್ನು ಹೊಂದಿರುವಂತಹದ್ದು
ಅಂತ ಹೇಳಿಬಿಟ್ಟು ಆ ರೀತಿ ಅರ್ಥವನ್ನು ಮಾಡ್ತಾರೆ. ತಥೈವ ಹಿ ಅನ್ಯತ್ರ ಶ್ರೀ ವಿಶ್ವರೂಪ ವಿಗ್ರಹಸ್ಯ ಅನೇಕ ವರ್ಣತ್ವ ಮುಕ್ತಂ. ವಿಶ್ವರೂಪಕ್ಕೆ ಅನೇಕ ವರ್ಣಗಳಿದೆ ಅಂತ ಹಿಂದೆ ಹೇಳಲ್ಪಟ್ಟಿದೆ. ಅಲ್ಲಿ ಅನ್ನಮಯಾದಿ ಅಪೇಕ್ಷೆಯ ಮನೋಮಯಸ್ಯ ಅಂತರತ್ವಾತ್ ಚೇತನ ಸ್ವರೂಪ ವಿಷಯತ್ವೇ ಪ್ರವಿಹರಿತ ಶಬ್ದಾತ್ ಅನತಿರಿಕ್ತ ಪ್ರಯೋಜನತ್ವಾತ್ ಅತ್ರ ಅಂತರಾತ್ಮ ಶಬ್ದೇನ ಮನಃ ವಿವಕ್ಷಿತಂ ಇತ್ಯತ್ರ್ಯಾಹ ಅತ್ಯಂತ ಭೀತಮನಾಃ. ಇಲ್ಲಿ ಎಲ್ಲ ಅನ್ಯೋಂತರಾತ್ಮ ಅನ್ಯೋಂತರಾತ್ಮ ಮಯೋ ಮನಃ ಮನೋಮಯ, ಮನೋಮಯಕ್ಕಿಂತ ಬೇರೆಯಾದವನು ಅಂತ ಹೇಳಿ ವಿಜ್ಞಾನಮಯ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಪ್ರವ್ಯಥಿತ ಅಂತರಾತ್ಮ ಅಂತ ಹೇಳುವಾಗ ಇಲ್ಲಿ ಬೇರೆ ಇದಕ್ಕೆ ಪ್ರವ್ಯಥಿತ ಶಬ್ದಾತ್ ಅನತಿರಿಕ್ತ ಪ್ರಯೋಜನತ್ವಾತ್, ಬೇರೆ ಒಂದು ಪ್ರಯೋಜನ ಇದಕ್ಕೆ ಇಲ್ಲದೆ ಇರೋದ್ರಿಂದ ಅಂತರಾತ್ಮ ಅನ್ನುವ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಅಂದರೆ, ಪರಮಾತ್ಮನಿಗೂ ಜೀವಾತ್ಮನಿಗೂ ಅಂತರಾತ್ಮನಾಗಿದ್ದಾನೆ ಪರಮಾತ್ಮ ಅನ್ನೋದೆಲ್ಲ ಅಲ್ಲಿ ಹೇಳಲ್ಪಡುತ್ತೆ. ಆದರೆ ಇಲ್ಲಿ ಅದು ಹೇಳೋದು ಇಲ್ಲಿ ನಾ ವಿವಕ್ಷಿತಂ, ಇಲ್ಲಿ ಅದೆಲ್ಲ ವಿವಕ್ಷಿತವಲ್ಲ, ಇಲ್ಲಿ ಮನಸ್ಸು ವಿವಕ್ಷಿತ ಅಂತ ಹೇಳಿ ಅತ್ಯಂತ ಭೀತಮನಾಹ. ಪ್ರವ್ಯಥಿತ ಅಂತರಾತ್ಮ ಅಂತ ಹೇಳಿದ್ರೆ ಮನಸ್ಸು, ಅಂತರಾತ್ಮ ಶಬ್ದದಿಂದ ಮನಸ್ಸೇ ಹೇಳಲ್ಪಡುತ್ತೆ ಇಲ್ಲಿ ಅಂತ ಹೇಳಿದ್ರು. ಅಚೇತನೇಪಿ ಅಂತಃಕರಣೆ ಭೀತಿ ವ್ಯಪದೇಶ ಚೇತನತ್ವ ಆರೋಪೇಣ ಭೀತ್ಯಾತಿಶಯ ದ್ಯೋತನಾರ್ಥ. ಮನಸ್ಸಿಗೆ ಹೇಗೆ ಇಲ್ಲಿ ಮನಸ್ಸು ಅಂತ ಹೇಳಿದ್ರೆ ಅಂತರಾತ್ಮ, ಪ್ರವ್ಯಥಿತ ಅಂತರಾತ್ಮ ಅಂತ ಹೇಳಿದ್ರೆ ಮನಸ್ಸು ವ್ಯಥೆಗೆ ಒಳಗಾಯಿತು ಅಂತ ಹೇಳಿದ್ರೆ ಮನಸ್ಸು ಅಚೇತನವಾಯಿತು. ಜೀವಾತ್ಮನಿಗೆ ತಾನೇ ಇಲ್ಲಿ ವ್ಯಥೆ ಆಗುವಂತಹದ್ದು, ಮನಸ್ಸಿಗೆ ಹೇಗೆ ವ್ಯಥೆ ಆಗುತ್ತೆ ಅಂತ ಹೇಳಿದ್ರೆ ಇದು ಅಲ್ಲಿ ಅತಿಶಯವಾದ್ದರಿಂದ ಹಾಗೆ ಹೇಳಲ್ಪಟ್ಟಿದೆ. ಚೇತನತ್ವ ಆರೋಪೇಣ, ಚೇತನತ್ವವನ್ನು ಆರೋಪಿಸಿ ಅತಿಶಯವಾದ ಭೀತಿ ಆಗೋದ್ರಿಂದ ಮನಸ್ಸಿಗೆ ಬಹಳ ಭಯವಾಗ್ಬಿಟ್ಟಿದೆ ಅಂತ ಹೇಳ್ತೀವಲ್ಲ, ಹಾಗೆ ಮನಸ್ಸಿಗೆ ಭಯವಾಗುವುದಿಲ್ಲ, ನಮಗೆ ಭಯವಾಗುವಂತಹದ್ದು ಚೇತನನಿಗೆ. ಆದರೆ ಅದರ ಮೇಲೆ ಚೇತನತ್ವವನ್ನು ಆರೋಪಿಸಿ ನಾವು ಪ್ರಯೋಗ ಮಾಡೋದು ಕಂಡು ಬರುತ್ತೆ. ಆ ರೀತಿ ಇಲ್ಲಿ ಚೇತನತ್ವವನ್ನು ಆರೋಪಿಸಿ ಮನಸ್ಸಿಗೆ ಅಂತರಾತ್ಮ ಅನ್ನುವ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ ಮಾಡಿದ್ರು. ನಲಭೇನ ಶರ್ಮ ಇತಿ ಸುಖಸ್ಯ ವಕ್ಷ್ಯಮಾಣತ್ವಾತ್ ದೃಶ್ಯಬ್ದ ಅತನ ಪ್ರೀತಿಪರ್ಯಾಯ ಸುಖ ವಿಶೇಷ ವಿಷಯ ಧಾರಣೆ ಚ ಪ್ರಸಿದ್ಧೋಯಂ ಅತಃ ಧಾರ್ಯ ಅನಿರ್ದೇಶೇಪಿ ಪ್ರಕರಣಾದರ್ಥಸ್ವಭಾವಾಚ ದೇಹ ವಿಷಯಮಿದಂ ಧಾರಣಂ ಇತ್ಯಾದಿ ಅಭಿಪ್ರಾಯೇಣ ದೇಹಸ್ಯ ಧಾರಣಂ. ಧೃತಿ ಎನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳು ಬರುತ್ತೆ. ಇಲ್ಲಿ ಧೃತಿ ಶಬ್ದಕ್ಕೆ ಪ್ರೀತಿ ಎನ್ನುವ ಶಬ್ದವೂ ಇದೆ, ಸುಖ ವಿಶೇಷ ಅನ್ನುವ ಅರ್ಥವೂ ಒಂದು ಬರುತ್ತೆ. ಒಂದು ಆರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸುವಂತಹ ಸಾಮರ್ಥ್ಯ ಅನ್ನೋದಕ್ಕೂ ಧೃತಿ ಎನ್ನುವ ಒಂದು ಅರ್ಥವಿದೆ. ಅದೇ ರೀತಿ ಧಾರಣೆ ಮಾಡುವುದು ಅನ್ನೋಕ್ಕೂ ಧೃತಿ ಎನ್ನುವ ಶಬ್ದಕ್ಕೆ ಧಾರಣೆ ಎನ್ನುವ ಅರ್ಥವೂ ಇದೆ. ಅದೆಲ್ಲ ಇಲ್ಲಿ ಹೇಳಲ್ಪಡದೆ ಇರೋದ್ರಿಂದ ಈ ಪ್ರಕರಣಕ್ಕೆ ಅನುಗುಣವಾಗಿ, ಆ ಅರ್ಥ ಶಬ್ದಕ್ಕೆ ಅನುಗುಣವಾಗಿ ಧೃತಿಂನ ಲೇಭೆ, ಧೃತಿಂನ ಲೇಭೆ ನಚ ಶರ್ಮ ಅಂತ ಹೇಳಿರುವಾಗ ನನಗೆ ಶಾಂತಿಯೂ ಇಲ್ಲ ಧೃತಿಯೂ ಇಲ್ಲ ಅಂತ ಹೇಳಿದ್ರಿಂದ, ಧೃತಿ ಅನ್ನೋದು, ಶಾಂತಿ ಅನ್ನೋದು ಮನಸ್ಸಿನ ವಿಷಯ, ಇಂದ್ರಿಯಗಳು ಮನಸ್ಸು ಮೊದಲಾದದ್ದು ಶಾಂತವಾಗಿಲ್ಲ. ಧೃತಿ ಎನ್ನುವುದನ್ನು ದೇಹಕ್ಕೆ ಅರ್ಥ ಮಾಡಿ ದೇಹಧಾರಣೆ ಎನ್ನುವ ಅರ್ಥವನ್ನು ಮಾಡಿದ್ದಾರೆ ಅನ್ನೋದನ್ನ ದೇಹಸ್ಯ ಧಾರಣಂ, ದೇಹಧಾರಣೆಯನ್ನು ಕೂಡ ಮಾಡಿಕೊಳ್ಳಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಅನ್ನುವ ಅರ್ಥವನ್ನು ಮಾಡ್ತಾರೆ. ಮನಸ್ಸಶ್ಚ ಇಂದ್ರಿಯಾಣಾಂಚ ಇತಿ ಸಾಮರ್ಥ್ಯಾತ್ ಶಮಶಬ್ದ ಪ್ರಸಿದ್ಧ್ಯಾಚ ಲಬ್ಧಂ. ಶಮ ಅನ್ನುವುದು ಪ್ರಸಿದ್ಧವಾಗಿದೆ. ಶಮ ಅನ್ನುವುದು ಅಂತರಿಂದ್ರಿಯದ ನಿಯಮವು ಶಮ ಅಂತ ಹೇಳಲ್ಪಡುತ್ತೆ. ಶಮ ಅನ್ನುವುದು ಶಮ ದಮ ಅಂತ ಹೇಳುವಾಗ ಇಂದ್ರಿಯಗಳ ನಿಯಮನವು ಹೇಳಲ್ಪಡುತ್ತೆ. ದಮಃ ಅಂತ ಹೇಳುವ ಶಬ್ದವು ಬಾಹ್ಯೇಂದ್ರಿಯಗಳ ನಿಯಮನ. ಶಮಃ ಅನ್ನುವುದು ಮನಸ್ಸಿಗೆ ಸಂಬಂಧಿಸಿದ ಮನಸ್ಸಶ್ಚ ಇಂದ್ರಿಯಾಣಾಂಚ ಅಂತ ಇಲ್ಲಿ ಅರ್ಥ ಮಾಡಿದ್ದಾರೆ. ಅನ್ಯಥಾ ಅತ್ರಾಪಿ ಪುನರುಕ್ತಿ ಸ್ಯಾತ್, ಎಲ್ಲಿಯೂ ಪುನರುಕ್ತಿ ಇಲ್ಲದೆ ಇರುವ ಹಾಗೆ ಭಾಷ್ಯಕಾರರು ಅರ್ಥ ಮಾಡ್ತಾರೆ. ಶಬ್ದಗಳಿಗೆ ಅನೇಕ ಶಬ್ದಗಳು ಮತ್ತೆ ಮತ್ತೆ ಹೇಳಿರೋ ಹಾಗಿದೆ ಶ್ಲೋಕಗಳಲ್ಲಿ, ಆದರೆ ಪುನರುಕ್ತಿ ಇಲ್ಲದೆ ಇರುವ ಹಾಗೆ ಅರ್ಥ ಮಾಡ್ತಾರೆ. ಅದರಿಂದ ಅದಕ್ಕೆ ಅನುಗುಣವಾಗಿ ಅರ್ಥವನ್ನು ಮಾಡ್ತಾರೆ. ವಿಷ್ಣು ಶಬ್ದಸ್ಯ ಅತ್ರ ಸಂಜ್ಞಾಮಾತ್ರ ಪರತ್ವಾತ್ ಅಪಿ ಉಪಯುಕ್ತ ನಿರ್ವಚನ ಸಿದ್ಧಾರ್ಥಪರತ್ವಂ ಉಚಿತಮಿತಿ ಅಭಿಪ್ರಾಯಣ ವ್ಯಾಪಿನ್. ವಿಷ್ಣು ಅಂತ ಹೇಳುವಾಗ ವಿಷ್ಣು ಅಂತ ಹೇಳಿದ್ರೆ ವಿಷ್ಣು ಅಂತ ಹೆಸರನ್ನು ಕೂಡ ಅರ್ಥ ಮಾಡ್ಬೋದಿಲ್ಲ. ಆದರೆ ಆ ವಿಷ್ಣು ಶಬ್ದಕ್ಕೆ ಯೌಗಿಕವಾದ ಅರ್ಥವನ್ನು ಹೇಳಿ ಇಲ್ಲಿ ವ್ಯಾಪಿನ್ ಅಂತ ಅರ್ಥ ಮಾಡಿದ್ರು. ವಿಶ್ವ ವ್ಯಾಪ್ತವು ಅನ್ನುವ ಧಾತುವಿನಿಂದ ಇಲ್ಲಿ ವಿಷ್ಣು ಅಂತ ಸಂಬೋಧನೆ ಇದೆ. ಶಮಂಚ ವಿಷ್ಣು ಅಂತ ಹೇಳುವಾಗ ವಿಷ್ಣು ಅನ್ನೋದು ಒಂದು ಹೆಸರಿನಂತೆ ಹೇಳ್ಬೋದು. ವಿಷ್ಣುವೇ ನಿನ್ನನ್ನು ನೋಡಿ ನನಗೆ ಈ ರೀತಿ ಆಯ್ತು, ಅಥವಾ ಅದಕ್ಕೆ ಯೌಗಿಕವಾದ ಅರ್ಥ ಹೇಳಿ ಸರ್ವವನ್ನೂ ವ್ಯಾಪಿಸಿರುವವನೇ
ನಿನ್ನನ್ನು ನೋಡಿ ನನಗೆ ಈ ರೀತಿ ಆಯಿತು ಅನ್ನುವ ಅರ್ಥವನ್ನು ಮಾಡ್ಬೋದು ಅಂತ ಹೇಳಿ ಅದನ್ನು ಇಲ್ಲಿ ವ್ಯಾಪಿನ್ ಅಂತ ಅರ್ಥ ಮಾಡ್ತಾರೆ ವಿಷ್ಣು ಶಬ್ದಕ್ಕೆ. ಪಿಂಡಿತಾರ್ಥಮಾಹ ಸರ್ವವ್ಯಾಪಿನಂ ಅತಿಮಾತ್ರಂ ಮಹಾಪರಿಮಾಣ. ಅತಿಮಾತ್ರಂ ಅಂತ ಹೇಳಿದ್ರೆ ಮಹಾಪರಿಮಾಣ ಅಂತ ಅರ್ಥ. ಆ ಪ್ರಯೋಗವು ಹಾಗೆ ಮಾಡೋದು. ಸರ್ವವ್ಯಾಪಿನಂ ಅತಿಮಾತ್ರಂ ಅಂತ ಹೇಳಿದ್ರೆ ಇಷ್ಟೇ ಅಂತ ಅರ್ಥವಲ್ಲ. ಸ್ವಲ್ಪವನ್ನು ಮೀರಿದವನು ಅಂದರೆ ಅತ್ಯಂತ ವಿಶಾಲವಾದದ್ದು, ಅತ್ಯಂತ ಮಹಾಪರಿಮಾಣ ಉಳ್ಳವನು ಅಂತ ಅರ್ಥ. ಅತಿಮಾತ್ರಂ ಅಂದರೆ ಅತ್ಯದ್ಭುತಂ ಅತಿಘೋರಂ ಸರ್ವವ್ಯಾಪಿನಂ. ಈ ಶ್ಲೋಕಕ್ಕೆ ಸಂಗ್ರಹವಾದ ಅರ್ಥ ನಭಸ್ಪೃಶಂ ದೀಪ್ತಂ ಅನೇಕವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿತ್ವಾ ಪ್ರವ್ಯಥಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಸಂಗ್ರಹವಾದ ಅರ್ಥವೇನು ಅಂದರೆ ಸರ್ವವ್ಯಾಪಿನಂ ಎಲ್ಲವನ್ನೂ ವ್ಯಾಪಿಸಿರುವವನು, ಅತಿಮಾತ್ರಂ ಅತ್ಯಂತ ಅತ್ಯಧಿಕವಾದ ಪರಿಮಾಣವನ್ನು ಉಳ್ಳವನು, ಅತ್ಯದ್ಭುತಂ ಅತ್ಯಂತ ಅದ್ಭುತವಾದ ಅತಿಘೋರವಾದ. ನಿನ್ನನ್ನು ನೋಡಿ ಪ್ರಶಿಥಿಲ ಸರ್ವ ಅವಯವ ಎಲ್ಲ ಅವಯವಗಳು ಶಿಥಿಲವಾಗಿ ವ್ಯಾಕುಲೇಂದ್ರಿಯಶ್ಚ ಇಂದ್ರಿಯಗಳೆಲ್ಲ ವ್ಯಾಕುಲವಾಗಿ ಆಗಿದೆ ನನಗೆ ಭವಾಮಿ ಇತಿ ಅರ್ಥ. ಇದುವೇ ಶ್ಲೋಕದ ಒಂದು ಪಿಂಡಿತ ಅರ್ಥ ಅಂದರೆ ಸಂಗ್ರಹವಾದ ಅರ್ಥ ಇದಕ್ಕೆ ಅಂತ ಹೇಳಿ. ಒಂದೊಂದು ಶಬ್ದಕ್ಕೂ ಯಾವುದು ಪುನರುಕ್ತಿ ಇಲ್ಲದೆ ಇರುವ ಹಾಗೆ ಅರ್ಥ ಮಾಡ್ತಾರೆ. ಅದ್ಭುತವಾದ ರೂಪವನ್ನು ನೋಡಿ ಈ ರೀತಿ ಅರ್ಜುನನು ಒಂದು ಸ್ತೋತ್ರ ಮಾಡ್ತಾನೆ. ಅವನ ರೂಪವನ್ನು ಈಗ ವರ್ಣನೆ ಮಾಡ್ತಾನೆ. ಹಾಗೆ ದಂಷ್ಟ್ರಾಕರಾಲಾನಿ ಚತೆ ಮುಖಾನಿ ದೃಷ್ಟೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೇ ನ ಲಭೇ ಚ ಜನ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಅದ್ಭುತವಾಗಿ ಇಲ್ಲಿ ಸ್ತೋತ್ರ ಮಾಡ್ತಾನೆ. ಇದರಲ್ಲಿ ಬೇಕಾದಷ್ಟು ದಂಷ್ಟ್ರಾಕರಾಲಾನಿ ಚತೆ ಮುಖಾನಿ, ಇನ್ನ ಆ ಹಲ್ಲುಗಳೆಲ್ಲ ಅವನ ಭಯಂಕರವಾದ ಹಲ್ಲುಗಳು ಮೊದಲಾದದ್ದು ಎಲ್ಲವೂ ಕೂಡ ಇಲ್ಲಿ ಹೇಳಲ್ಪಡುತ್ತೆ. ಅವನ ರೂಪವು ಅದ್ಭುತವಾದ ರೂಪವು ಇಲ್ಲಿ ಹೇಳಲ್ಪಡುತ್ತೆ. ದಂಷ್ಟ್ರ ಅಂತ ಹೇಳಿದ್ರೆ ಕೋರೆ ಹಲ್ಲುಗಳು, ಭಯಂಕರವಾದಂತಹ ನಿನ್ನ ಕೋರ ಹಲ್ಲುಗಳೇನು, ಕರಾಲ ಅಂತ ಹೇಳಿದ್ರೆ ಕ್ರೂರವಾಗಿರುವಂತಹದ್ದು. ತೇ ಮುಖಾನಿ, ಹಾಗೆಯೇ ಕಾಲಾನಲ ಸನ್ನಿಭಾನಿ. ಕಾಲಾನಲ ಅಂತ ಹೇಳಿದ್ರೆ ಪ್ರಳಯ ಕಾಲದ ಬೆಂಕಿ. ಪ್ರಳಯ ಕಾಲದ ಬೆಂಕಿಗೆ ಅನುಗುಣವಾಗಿರುವಂತಹ ಸಮಾನವಾಗಿರುವಂತಹ ನಿನ್ನ ಆದಂತಹ ಮುಖಾನಿ ಮುಖಗಳನ್ನು ನೋಡಿಯೇ ದೃಷ್ಟ್ವಾ ಏವ ದಿಶೋ ನ ಜಾನೆ, ದಿಗ್ಭ್ರಮೆ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ ಅವನು. ದಿಕ್ಕೇ ಯಾವ ದಿಕ್ಕು ಅಂತ ತಿಳಿತಾ ಇಲ್ಲ ನನಗೆ. ದಿಶೋ ನ ಜಾನೆ, ದಿಗ್ಭ್ರಮೆ ಆಗ್ಬಿಟ್ಟಿದೆ. ನಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ನನಗೆ ಪ್ರಸನ್ನನಾಗು ಅಂತ ಸ್ತೋತ್ರ ಮಾಡಕ್ಕೆ ಆರಂಭಿಸ್ತಾನೆ ಈಗ ಅರ್ಜುನ. ಅವನಿಗೆ ಕೂಡ ಅತ್ಯಂತ ಭಯವಾಗ್ಬಿಡುತ್ತೆ ರೂಪವನ್ನು ನೋಡಿ. ಯುಗಾಂತ ಕಾಲಾನಲವತ್ತು ಸರ್ವಸಂಹಾರೇ ಪ್ರವೃತ್ತಾನಿ ಅತಿಘೋರಾಣಿ ತವ ಮುಖಾನಿ. ಎಲ್ಲವನ್ನು ಸಂಹಾರ ಮಾಡುವಂತಹ ಒಂದು ಪ್ರಳಯ ಕಾಲದ ಒಂದು ರೂಪ ಹೇಗಿರುತ್ತೋ ಪರಮಾತ್ಮನ ರೂಪ, ಹಾಗೆ ಪ್ರಳಯ ಕಾಲದಲ್ಲಿ ಎಲ್ಲ ಅಗ್ನಿಯು ಎಲ್ಲ ಕಡೆಯೂ, ಪ್ರಳಯ ಕಾಲದ ಅಗ್ನಿ ಹೇಗೆ ಎಲ್ಲ ಕಡೆಯೂ ಇರುತ್ತೋ ಆ ರೀತಿ ಎಲ್ಲವನ್ನು ಸಂಹಾರ ಮಾಡುವುದಕ್ಕೋಸ್ಕರ ಪ್ರವೃತ್ತವಾದಂತಹ ಅತ್ಯಂತ ಘೋರವಾದ ನಿನ್ನ ಮುಖಗಳನ್ನು ನೋಡಿ ನನಗೆ ದಿಕ್ಕೇ ತಿಳಿತಾ ಇಲ್ಲ, ಅಂದರೆ ದಿಗ್ಭ್ರಮೆಯಾಗ್ಬಿಟ್ಟಿದೆ. ದಿಶೋನ ಜಾನೆ ಸುಖಂಚ ನಲಭೆ, ಸುಖವೂ ಸಿಗ್ತಾ ಇಲ್ಲ ನನಗೆ. ಮನಸ್ಸು ಶಾಂತವಾಗಿಲ್ಲ, ಇಂದ್ರಿಯಗಳು ಶಾಂತವಾಗಿಲ್ಲ. ಜಗತಾಂ ನಿವಾಸ ದೇವೇಶ, ಜಗನ್ನಿವಾಸ ಜಗತ್ತಿಗೆಲ್ಲ ವಾಸಸ್ಥಾನನಾದವನು, ಆಶ್ರಯನಾದವನು, ದೇವೇಶನಾದವನು, ಬ್ರಹ್ಮಾದೀನಾಂ ಈಶ್ವರಾಣಾಮಪಿ ಪರಮಮಹೇಶ್ವರ. ಮಾಂ ಪ್ರತಿ ಪ್ರಸನ್ನೋ ಭವ, ಪ್ರಸನ್ನನಾಗು ನನಗೆ. ಯಥಾಹಂ ಪ್ರಕೃತಿಂ ತಥೋ ಭವಾಮಿ ಕುರು ಇತ್ಯರ್ಥಃ. ನಾನು ಪ್ರಕೃತಿಂಗತಃ ಭವಾಮಿ, ನನ್ನ ಮೊದಲನೆಯ ಸ್ಥಿತಿಗೆ ಹೇಗೆ ಬರ್ತೀನೋ, ನನ್ನ ಒಂದು ಸಾಧಾರಣವಾದ ಮೊದಲನೇ ಸ್ಥಿತಿ ಹೇಗಿತ್ತೋ ಹಾಗೆ ಬರೋ ಹಾಗೆ ನೀನು ಮಾಡು. ಈಗ ನನ್ನ ಸ್ಥಿತಿ ಹೇಗಾಗಿದೆ ಅಂದರೆ ದಿಗ್ಭ್ರಮೆಯಾಗ್ಬಿಟ್ಟಿದೆ, ಅತ್ಯಂತ ಭೀತನಾಗಿದ್ದೇನೆ. ನನಗೆ ಮನಸ್ಸು ಇಂದ್ರಿಯಗಳು ಶಾಂತವಾಗಿಲ್ಲ, ದೇಹ ಧಾರಣೆ ಮಾಡೋಕ್ಕಾಗ್ತಾ ಇಲ್ಲ.
ಇಂತಹ ಒಂದು ಅವಸ್ಥೆ ಉಂಟಾಗ್ಬಿಟ್ಟಿದೆ. ಇದೆಲ್ಲ ಹೋಗಿ ಮೊದಲಿನ ಅವಸ್ಥೆ ಹೇಗಿತ್ತು ಆ ಅವಸ್ಥೆಗೆ ಬರುವ ಹಾಗೆ ನನಗೆ ನನ್ನ ವಿಷಯದಲ್ಲಿ ಪ್ರಸನ್ನನಾಗು ಅಂತ ಪ್ರಾರ್ಥನೆ ಮಾಡ್ತಾನೆ. ಅವಯವಾಂತರೇಭ್ಯ ಮುಖಾನಾಂ ಅತಿಭೀಷಣತ್ವ ವ್ಯಂಜನಾಯ. ಬೇರೆ ಎಲ್ಲ ಅವಯವಗಳಿಗಿಂತ ಅವನ ಮುಖಗಳು ಅತ್ಯಂತ ಭೀಷಣವಾಗಿತ್ತು. ಅದನ್ನೇ ಇಲ್ಲಿ ಸ್ತೋತ್ರ ಮಾಡ್ತಾನೆ. ಅದರ ವಿಷಯವನ್ನೇ ಹೇಳ್ತಿದ್ದಾನೆ ಅರ್ಜುನ. ಮುಖಾನಿ ಅಂತ ಹೇಳಿ ಕೋರೆದಾಡುಗಳು ಇರುವಂತಹ ಕ್ರೂರವಾದಂತಹ ಕೋರೆ ಹಲ್ಲನ್ನು ಇರುವಂತಹ ಮುಖಗಳು. ಅದು ಹಾಗೆಯೇ ಹೇಗಿದೆ ಅಂತ ಹೇಳಿದ್ರೆ ಪ್ರಳಯ ಕಾಲದ ಅಗ್ನಿಯಂತೆ ಜ್ವಲಿಸ್ತಾ ಇದೆ ಅವನ ಮುಖವೆಲ್ಲ. ಇಂತಹ ರೂಪವನ್ನು ನೋಡಿ ನನಗೆ ದಿಗ್ಭ್ರಮೆಯಾಗ್ಬಿಟ್ಟಿದೆ. ದೇಹಧಾರಣೆಯೋ ಮನಸ್ಸೋ ಇಂದ್ರಿಯಗಳು ಯಾವುದನ್ನು ಧರಿಸಕ್ಕಾಗ್ತಾ ಇಲ್ಲ ನನಗೆ. ನೀನು ಪ್ರಸನ್ನನಾಗು ಅಂತ ಸ್ತೋತ್ರ ಮಾಡ್ತೀಯಾನೆ. ದಂಷ್ಟ್ರೇತಿ ಶ್ಲೋಕ ಸ್ವಸ್ಯ ಅತಿಭೀತತ್ವ ಪ್ರದರ್ಶನೇನ ಪ್ರಸಾದನಾರ್ಥಂಚ. ತನ್ನ ಅತ್ಯಂತ ಭೀತನಾಗಿರುವುದು ಕೂಡ ಅದೇ ರೀತಿಯಲ್ಲಿ ಪರಮಾತ್ಮನ ಪ್ರಸನ್ನತೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅರ್ಜುನನು. ಸರ್ವಸಂಹಾರೇ ಪ್ರವೃತ್ತಾನಿ ಕಾಲಾನಲ ಸಾಧರ್ಮ್ಯೋಕ್ತಿ. ಕಾಲಾನಲಕ್ಕೆ ಕಾಲಾನಲು ಏನು ಮಾಡುತ್ತೆ ಅಂದರೆ ಎಲ್ಲವನ್ನು ಸಂಹಾರ ಮಾಡ್ಕೊಂಡ್ಬಿಡುತ್ತೆ. ಆ ರೀತಿ ಇರುವ ಮುಖಗಳು ನಿನ್ನ ಮುಖವನ್ನು ನೋಡ್ತಾ ಇದ್ದೇನೆ. ಕಾಲಾಭಿಮಾನಿ ರೂಪತೆಯ ತದ್ವ್ಯಾಪಾರ ಅನುಬಂಧ ಸೂಚನಂಚ. ಕಾಲಾಭಿಮಾನಿ ಆದ್ದರಿಂದ ಅವನ ವ್ಯಾಪಾರವು ಅವರ ವ್ಯಾಪಾರಕ್ಕೆ ಸಂಬಂಧಿಸಿದ್ದನ್ನು ತಿಳಿಸುತ್ತೆ ಇಲ್ಲಿ. ತದ್ವ್ಯಾಪಾರ ಅನುಬಂಧ ಅಂದರೆ ಜೊತೆಯಲ್ಲಿ ಅದು ಸೇರಿದ ಹಾಗೆ ಬರುವಂತಹದ್ದು. ನನ್ನ ಕಾಲಾಭಿಮಾನಿ ರೂಪ ನಿನ್ನದು. ಈ ಒಂದು ರೂಪ ಹೇಗಿದೆ ಅಂದರೆ ನಿನ್ನ ಮುಖವು ಕಾಲಾಭಿಮಾನಿ ದೇವತೆಯಂತೆ ಇದೆ ಅಂತ ಹೇಳಿದ್ರೆ, ನೀನು ಪ್ರಳಯ ಕಾಲದಲ್ಲಿ ಹೇಗೆ ಎಲ್ಲವನ್ನು ಸಂಹಾರ ಮಾಡ್ಕೊಳ್ತೀಯೋ ಆಗ ವ್ಯಾಪಾರವನ್ನು ಯಾವ ವ್ಯಾಪಾರ ಮಾಡ್ತಿದ್ಯೋ ಆ ವ್ಯಾಪಾರ ಇದು ಕಂಡು ಬರ್ತಾ ಇದೆ ನನಗೆ ಅಂತ ಹೇಳ್ತಾನೆ. ಅತಿ ಘೋರಾಣಿ ದಂಷ್ಟ್ರಾಕರಾಲಿನಿ ಇತ್ಯಸ್ಯ ಅರ್ಥ. ದಂಷ್ಟ್ರಾಕರಾಲಾನಿ ಅಂದರೆ ಅತ್ಯಂತ ಘೋರವಾದದ್ದು ಅಂತ ಅರ್ಥ. ಕರಾಲ ಶಬ್ದ ದಂತುರತ್ವಂ, ಈ ಹಲ್ಲುಗಳನ್ನು ಹೊಂದಿರುವಂತಹದ್ದು. ವಿಕೃತತ್ವಂ ಭೀಷಣತ್ವಂ ವಾ ಆಹ, ಒಳ್ಳೆ ವಿಕಾರವಾದಂತಹ ಕೋರೆ ಹಲ್ಲುಗಳು, ಭೀಷಣವಾದ ಕೋರೆ ಹಲ್ಲುಗಳು ಮೊದಲಾದದ್ದು. ಜಗನ್ನಿವಾಸ ಶಬ್ದೇ ಬಹುವ್ರೀಹಿ ವಿವಕ್ಷಾಯಾಮ್ ಯಹೈಕಸ್ತಂ ಇತ್ಯಾದಿ ಪ್ರಕೃತ ಸರ್ವಾಧಾರತ್ವ ಅನುವಾದೋ ನ ಸ್ಯಾತ್. ತತ್ಪುರುಷ ವಿವಕ್ಷಾಯಂತೂ ಪ್ರಕೃತೈಕಾರ್ಥ್ಯಮಿತ್ಯತ್ರ ಜಗತಾಂ ನಿವಾಸ. ಜಗನ್ನಿವಾಸ ಅಂತ ಹೇಳುವಾಗ ಜಗತ್ತಿಗೆಲ್ಲ ವಾಸಸ್ಥಾನವಾದ ಒಂದು ರೂಪ ಅಂತ ಅರ್ಥ ಮಾಡಬೇಕು. ಆದ್ದರಿಂದ ಇಲ್ಲಿ ತತ್ಪುರುಷ ಶಬ್ದವನ್ನು ಮಾಡ್ತಿದ್ದಾರೆ. ಜಗತ್ತಿಗೆಲ್ಲ ವಾಸಸ್ಥಾನವಾದವನು ಯಾರೋ ಅವನು ಹೇಳಿದ್ರೆ ಜಗತ್ತೆಲ್ಲ ಅವನೇ ಅಂತ ಹೇಳಿ ಜಗನ್ನಿವಾಸ, ಜಗತ್ತೆಲ್ಲ ವಾಸಸ್ಥಾನವಾಗಿ ಅಂತ ಹೇಳ್ಬೋದು. ಹಾಗೆ ಅರ್ಥ ಮಾಡದೆ ಜಗತಾಂ ನಿವಾಸ ಅಂತ ಹೇಳಿ ಅರ್ಥ ಮಾಡಿದ್ರು. ಜಗತ್ತಿಗೆಲ್ಲ ವಾಸಸ್ಥಾನವಾದ ಒಂದು ರೂಪ, ಈ ರೀತಿ ಅರ್ಥ ಮಾಡಿದ್ರು. ಆದ್ದರಿಂದ ಅಲ್ಲಿ ತತ್ಪುರುಷ ನಾರಾಯಣಾಂ ಅಯನಂ ಅಂತ ಹೇಳುವಾಗಿ ನಾರಾಯಣ ಶಬ್ದದಲ್ಲಿ ತತ್ಪುರುಷ ಬಹುವ್ರೀಹಿ, ನಾರಾಹ ಅಯನಂ ಅಂತ ಬಹುವ್ರೀಹಿ ಮಾಡಿದ್ರೆ ಎಲ್ಲರೂ ಅವನಿಗೆ ವಾಸಸ್ಥಾನವಾಗ್ತಾರೆ. ಅಂತರ್ಯಾಮಿ ರೂಪದಲ್ಲಿ ಎಲ್ಲರಲ್ಲಿಯೂ ಇರ್ತಾನೆ. ಆಗ ಒಂದು ರೂಪ ಹೇಳಕ್ಕಾಗಲ್ಲ ಹಾಗೆ ನೋಡಿದ್ರೆ. ಆದ್ದರಿಂದ ಇಲ್ಲಿಯೂ ಜಗನ್ನಿವಾಸ ಶಬ್ದಕ್ಕೆ ತತ್ಪುರುಷ ಪರವಾಗಿ ಮಾಡಿ ಜಗತಾಂ ನಿವಾಸ, ಎಲ್ಲ ಜಗತ್ತಿಗೂ ವಾಸಸ್ಥಾನವಾದ ನಿನ್ನ ಈ ರೂಪ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ತಾರೆ. ದೇವೇಶ ಶಬ್ದೇನ ತಮೀಶ್ವರಾಣಾಂ ಪರಮಂ ಮಹೇಶ್ವರಂ ಇತಿ ಶ್ರುತಿ ಪ್ರಸಿದ್ಧ ಸರ್ವೇಶ್ವರೇಶ್ವರತ್ವ ಸೂಚನಂ. ಎಲ್ಲ ಈಶ್ವರರಿಗೂ ಕೂಡ ಈಶ್ವರನಾದವನು, ಅದು ತಮೀಶ್ವರಾಣಾಂ ಪರಮಂ ಮಹೇಶ್ವರಂ ತಂ ದೇವತಾನಾಂ ಪರಮಂ ಚ ದೈವತಂ ಅಂತ ಹೇಳುವಾಗೆ ಸಾಕ್ಷಾತ್ಕೃತಂ ಯಥೋಪದೇಶಂ ಸಾಕ್ಷಾತ್ಕೃತಂ. ಶ್ರುತಿಯಲ್ಲಿ ಹೇಗೆ ಹೇಳಿದೆಯೋ ಹಾಗೆಯೇ ನೇರವಾಗಿ ನನ್ನಿಂದ ಕಾಣಲ್ಪಡ್ತಾ ಇದೆ ಈಗ ಹೇಳಿ ಬ್ರಹ್ಮಾದೀನಾಂ ಈಶ್ವರಾಣಾಮಪಿ ಪರಮ ಮಹೇಶ್ವರ ಅಂತ ಅರ್ಥ ಮಾಡಿದ್ರು. ಅನೇನ ಬ್ರಹ್ಮಾದಯೋಪಿ ತ್ವಾಂ ವೀಕ್ಷಿತು ನ ಶಕ್ನುವಂತಿ ಕಿಮುತ ಅಹಂ ಕ್ಷುದ್ರಜಂತು ಇದಿ ಪ್ರೇನ ಮಾಂ ಪ್ರತಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಹೇಳಿರುವಾಗ ಪ್ರಸಿದ್ಧ ದೇವೇಶ ಅನ್ನುವ ಶಬ್ದವು ಏನು ತಿಳಿಸುತ್ತೆ ಅಂದರೆ ವಿಶೇಷವಾದ ಅರ್ಥವನ್ನು. ಚತುರ್ಮುಖ ಬ್ರಹ್ಮನೇ ಮೊದಲಾದವರಿಗೂ ಈಶ್ವರನಾದವನು ನೀನು. ಅವರು ಕೂಡ ನಿನ್ನನ್ನು ನೋಡಕ್ಕಾಗದೆ ಇರುವಾಗ ಕ್ಷುದ್ರನಾದ ನನ್ನ ಕೈಯಲ್ಲಿ ಹೇಗೆ ನೋಡಕ್ಕೆ ಸಾಧ್ಯ? ನೀನು ಪ್ರಸನ್ನನಾಗು ಅಂತ ಪ್ರಾರ್ಥನೆ ಮಾಡುವ ಭಾವ ಇದೆ ಇಲ್ಲಿ ಅಂತ ಇಲ್ಲಿ ಹೇಳ್ತಾರೆ. ಬ್ರಹ್ಮಾದಯೋಪಿ ತ್ವಾಂ ವೀಕ್ಷಿತು ನ ಶಕ್ನುವಂತಿ ಕಿಮುತ ಅಹಂ ಕ್ಷುದ್ರ ಜಂತು. ಕ್ಷುದ್ರನಾದ ನನ್ನ ಕತೆ ಏನು? ಸಾಮಾನ್ಯ ಮನುಷ್ಯನಾದವನು, ದೇವತೆಗಳಲ್ಲಿ ಉತ್ಕೃಷ್ಟನಾದ ಚತುರ್ಮುಖ ಬ್ರಹ್ಮನೇ ಮೊದಲಾದವರೇ ನಿನ್ನನ್ನು ನೋಡಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನನ್ನ ವಿಷಯದಲ್ಲಿ ಪ್ರಸನ್ನನಾಗು ಅಂತ ಪ್ರಾರ್ಥನೆ ಮಾಡ್ತೀಯಾನೆ. ಕಿಂ ಅರ್ಜುನೇ ಭಗವತಃ ಕ್ರೋಧ ಏನ ಪ್ರಸಾದ ಪ್ರಾರ್ಥ್ಯತೆ ಇತ್ಯತ್ರ
ಯಥಾಹಂ ಪ್ರಕೃತಿಂ ಗತ ಭವಾಮಿ. ಅದಕ್ಕೆ ಹೇಳ್ತಾರೆ, ಪರಮಾತ್ಮನಿಗೆ ಅರ್ಜುನ ವಿಷಯದಲ್ಲಿ ಕೋಪವಿರಲಿಲ್ಲ. ಅವನಲ್ಲಿ ಬಹಳ ಸಂತೋಷದಿಂದ ಅವನಿಗೆ ವಿಶ್ವರೂಪವನ್ನು ತೋರಿಸ್ದ ಕೃಷ್ಣನು. ಆದ್ದರಿಂದ ಇವನು ಅವನಿಗೆ ಭಯ ಪಡಿಸೋದಕ್ಕೋಸ್ಕರ ತೋರಿಸಿದನೇ ರೂಪ ಅಂತ ಹೇಳಿದ್ರೆ, ಕಿಂ ಅರ್ಜುನೇ ಭಗವತಃ ಕ್ರೋಧ ಏನಃ ಪ್ರಸಾದ ಪ್ರಾರ್ಥ್ಯತೆ. ಭಯ, ಅವನಿಗೇನು ಕ್ರೋಧವಿರಲಿಲ್ವಲ್ಲ, ಪ್ರಸನ್ನನಾಗುವಂತ ಯಾಕೆ ಪ್ರಾರ್ಥನೆ ಮಾಡಬೇಕು ಅಂದರೆ, ನಿನಗೆ ಕ್ರೋಧವಿಲ್ಲ, ಆದರೆ ನಿನ್ನ ಈ ರೂಪವನ್ನು ನೋಡಿ ನನಗೆ ನನ್ನ ಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ನನ್ನ ಸ್ಥಿತಿ ದಿಗ್ಭ್ರಮೆಯಾಗಿ ಯಾವುದು ಧಾರಣೆ ಮಾಡೋಕ್ಕಾಗದೆ, ಮನಸ್ಸು ಇಂದ್ರಿಯಗಳು ದೇಹವು ಧಾರಣೆ ಮಾಡೋಕ್ಕಾಗದೆ ಇರುವಂತಹ ಸ್ಥಿತಿಗೆ ಹೊರಟೋಗಿದೆ. ಇದೆಲ್ಲ ಹೋಗಿ ಸಾಧಾರಣವಾದ ಯಥಾಸ್ಥಿತವಾಗಿ ಮೊದಲು ಹೇಗಿದ್ದನೋ ಹಾಗೆ ಇರುವ ಹಾಗೆ ಪ್ರಸನ್ನನಾಗು ಅಂತ ಇವನು ಪ್ರಾರ್ಥನೆ ಮಾಡ್ತಿದ್ದಾನೆ. ಅದನ್ನ ಯಥಾಹಂ ಪ್ರಕೃತಿಂ ಗತೋ ಭವಾಮಿ ತಥಾ ಕುರು ಇತಿ ಅರ್ಥ. ಅದನ್ನು ಹೇಳ್ತಾರೆ, ಪ್ರಸೀದ ದೇವೇಶ ಜಗನ್ನಿವಾಸ ದಂಷ್ಟ್ರಾಕಲಾನಾಂಚ ತೇ ಮುಖಾನಿ ದೃಷ್ಟೈವ ಕಾಲಾನಲ ಸನ್ನಿಭಾನ್ ದಿಶೋನ ಜಾನೆ ನಲಭೇಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಅವನ ಪ್ರಸನ್ನತೆಯನ್ನು ಇಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಏವಂ ಸರ್ವಸ್ಯ ಜಗತಃ ಸ್ವಾಯತ್ತ ಸ್ಥಿತಿ ಪ್ರವೃತ್ತಿತ್ವ ದರ್ಶಯನ್. ಎಲ್ಲ ಜಗತ್ತು ಕೂಡ ತನ್ನ ಆಧಾರದಲ್ಲಿರುವ ಸ್ಥಿತಿ ಏನು, ಪ್ರವೃತ್ತಿ ಏನು, ಎಲ್ಲವನ್ನೂ ಹೊಂದಿದೆ ಅನ್ನೋದನ್ನು ಪರಮಾತ್ಮನ ಇದುವರೆಗೂ ತೋರಿಸಿದ ಅರ್ಜುನನಿಗೆ ಸಾಕ್ಷಾತ್ತಾಗಿ. ಸಕಲ ಜಗತ್ತು ಕೂಡ ತನ್ನ ಅಧೀನದಲ್ಲಿರುವಂತಹ ಸ್ಥಿತಿ ಪ್ರವೃತ್ತಿ ಮೊದಲನ್ನ ಹೊಂದಿರುವಂತಹದ್ದು. ಅದನ್ನು ತೋರಿಸಿ ದರ್ಶೆಯನ್ನು ಪಾರ್ಥಸಾರಥಿ, ಪಾರ್ಥನಿಗೆ ಸಾರಥಿಯಾದವನು. ರಾಜವೇಷ ಛದ್ಮನ ಅವಸ್ಥಿತಾನಾಂ ಧಾರ್ತರಾಷ್ಟ್ರಾಣಾಂ ರಾಜವೇಷ ಛದ್ಮನ, ಮರೆಸಿಕೊಂಡು ಅಂತ, ರಾಜವೇಷದಿಂದ ಮರೆಸಿಕೊಂಡಿದ್ದಂತಹ ಧೃತರಾಷ್ಟ್ರನ ಮಕ್ಕಳು ಅಂತ ಅರ್ಥ. ಅವರೆಲ್ಲ ಕೂಡ ಯೌಧಿಷ್ಠಿರೇಶು ಅನುಪ್ರವಿಷ್ಟಾನಾಂ, ಯುಧಿಷ್ಠಿರನಲ್ಲಿ ಅನುಪ್ರವೇಶ ಮಾಡ್ತಾ ಇರೋದು. ಹಾಗೆ ರಾಜವೇಷ ಛದ್ಮನ ಅವಸ್ಥಿತಾನಾಂ ಧಾರ್ತರಾಷ್ಟ್ರಾನಾಂ ಯೌಧಿಷ್ಠಿರೇಶು ಅನುಪ್ರವಿಷ್ಟಾನಾಂ ಚ ಅಸುರಾಂಶಾನಾಂ ಸಂಹಾರೇಣ ಭೂಭಾರ ಅವತರಣಂ ಸ್ವಮನೀಷಿತಂ ಸ್ವೇನೈವ ಕರಿಷ್ಯಮಾಣಂ ಪಾರ್ಥಾಯ ದರ್ಶಯಾಮಾಸ ಹೇಳ್ತಾನೆ. ಇಲ್ಲಿ ಹೇಳುವಾಗ ಎಲ್ಲ ರಾಜರ ವೇಷ ಮರೆಸಿಕೊಂಡು, ಛದ್ಮ ಅಂದರೆ ಮರೆಸಿಕೊಂಡಿರುವಂತಹ ರೂಪ ಅಂತ ಅರ್ಥ. ಅಸುರಾಂಶರಾದ ಧಾರ್ತರಾಷ್ಟ್ರಗಳು ಅವರೆಲ್ಲ ಕೂಡ ಧಾರ್ತರಾಷ್ಟ್ರಾಣಾಂ ಯೌಧಿಷ್ಠಿರೇಶು ಅನುಪ್ರವಿಷ್ಟಾನಾಂ ಅಂತ ಹೇಳಿದ್ರು. ಯುಧಿಷ್ಠಿರನ ಕಡೆಯಲ್ಲಿ ಸೇರ್ಕೊಂಡಿರುವಂತಹ ಅಸುರನ ಅಂಶವುಳ್ಳವರು ಯಾರಿದ್ದಾರೋ ಅವರು. ಇವ್ರ ಕಡೆಯೂ ಇದ್ದರು, ಅಸುರ ಅಂಶರು ಇದ್ದವರು ಯುಧಿಷ್ಠಿರನ ಕಡೆಯೂ ಇದ್ದರು. ಧೃತರಾಷ್ಟ್ರನ ಕಡೆಯಲ್ಲೂ ಇದ್ದವರೆಲ್ಲ ಅಧರ್ಮ ಕಡೆಯೇ ಇದ್ದವರು. ಆದ್ದರಿಂದ ರಾಜವೇಷವನ್ನು ಧರಿಸಿಕೊಂಡು ಒಂದು ಮೋಸದ ವೇಷವನ್ನು ಹಾಕೊಂಡಿರೋ ಹಾಗೆ ಇದ್ದಂತಹ ಧೃತರಾಷ್ಟ್ರನ ಕಡೆಯನ್ನು, ಹಾಗೆಯೇ ಯುಧಿಷ್ಠಿರನ ಪಕ್ಷದಲ್ಲಿದ್ದಂತಹ ಅಸುರ ಅಂಶವನ್ನು ಹೊಂದಿದ್ದವರು ಅವರು ಕೂಡ ಅವರೆಲ್ಲ ಸಂಹಾರ ಮಾಡಿ ಭೂಭಾರ ಅವತರಣಂ ಸ್ವಮನೀಷಿತಂ. ಅದುವೇ ಇಲ್ಲಿ ಅರ್ಜುನನಿಗೆ ಒಂದು ವ್ಯಾಜ ಅಷ್ಟೇನೆ, ಭೂಭಾರ ಅವತರಣ ಅಪದೇಶೇನ ಅಂತ ಹೇಳಿದ್ರು. ಅದು ಒಂದು ವ್ಯಾಜ ಅವನಿಗೆ ಅವತಾರ ಮಾಡುವುದಕ್ಕೆ, ಭೂಭಾರ ಅವತರಣವನ್ನು ಮಾಡುವಂತಹದ್ದು. ಆದ್ದರಿಂದ ಇವರನ್ನೆಲ್ಲ ಸಂಹಾರ ಮಾಡಿ ಭೂಭಾರ ಅವತರಣವನ್ನು ತನಗೆ ತಾನು ಸಂಕಲ್ಪಿಸಿದ್ದಂಥದ್ದು, ಸ್ವಮನೀಷಿತಂ, ತನ್ನ ಸಂಕಲ್ಪಕ್ಕೆ ಅನುಗುಣವಾಗಿರುವಂತಹದ್ದು, ತಾನು ಏನು ಸಂಕಲ್ಪ ಮಾಡಿದ್ದನೋ ಅದಕ್ಕೆ ಅನುಗುಣವಾಗಿ ಸ್ವೇನೈವ ಕರಿಷ್ಯಮಾಣಂ, ತನ್ನಿಂದಲೇ ಮಾಡಲ್ಪಡುವಂಥದ್ದು, ಇನ್ನೊಬ್ಬರಿಂದ ಮಾಡಿಸ್ಲಿಲ್ಲ, ತಾನೇ ಮಾಡಿದ, ತಾನೇ ಸಂಕಲ್ಪ ಮಾಡಿ ಪಾರ್ಥಾಯ ದರ್ಶಯಾಮಾಸ, ಪಾರ್ಥನಿಗೆ ತೋರಿಸೋದಕ್ಕೆ ಆರಂಭಿಸ್ತಾನೆ. ಈಗ ತನ್ನ ಭೂಭಾರ ಅವತರಣ ಲೀಲೆಯನ್ನ ಈಗ ಅರ್ಜುನನಿಗೆ ತೋರಿಸ್ತಾನೆ, ಹೇಗೆ ಭೂಭಾರ ಅವತರಣ ಮಾಡ್ತೀನಿ ನಾನು ಅಂತ. ಧೃತರಾಷ್ಟ್ರರ ಕಡೆಯವರೆಲ್ಲರೂ ಮತ್ತೆ ಯುಧಿಷ್ಠಿರನ ಕಡೆಯಲ್ಲಿ ಇದ್ದ ಅಸುರಾಂಶವನ್ನು ಹೊಂದಿದ್ದವರು, ಇವರನ್ನೆಲ್ಲ ಹೇಗೆ ಸಂಹಾರ ಮಾಡ್ತಿದ್ದೀನಿ ನೋಡು, ಸಂಹಾರದ ಮೂಲಕ ಭೂಭಾರ ಅವತರಣವನ್ನು ಹೇಗೆ ಮಾಡ್ತಾ ಇದ್ದೀನಿ ನೋಡು, ನನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ನಾನೇ ಹೇಗೆ ಮಾಡ್ತಾ ಇದ್ದೀನಿ ಅದನ್ನು ತೋರಿಸ್ತೀನಿ ನೋಡು ಅಂತ ಇಲ್ಲಿ ತೋರಿಸ್ತಾ ಇದ್ದಾನೆ. ದರ್ಶಯಾಮಾಸ ಸಚ ಪಾರ್ಥಃ ಭಗವತಃ ಸೃಷ್ಟೃತ್ವಾದಿಕಂ ಸರ್ವೈಶ್ವರ್ಯಂ ಸಾಕ್ಷಾತ್ಕೃತ್ಯ ತಸ್ಮಿನ್ನೇವ ಭಗವತಿ ಸರ್ವಾತ್ಮನಿ ಧಾರ್ತರಾಷ್ಟ್ರಾದೀನ ಉಪಸಂಹಾರಾಣಾಂ ಆಗತಮಪಿ ಉಪಸಂಹಾರಂ ಅನಾಗತಮಪಿ ತತ್ಪ್ರಸಾದಲಬ್ಧೇನ ದಿವ್ಯೇನ ಚಕ್ಷುಷಾ ಪಶ್ಯಮ್ಮಿನನ್ ಪ್ರೋವಾಚ್. ಇನ್ನೂ ಹಾಗೆಯೇ ಇಲ್ಲ, ಅದು ಯಾವುದು ಕೂಡ ಅನಾಗತವಾದದ್ದು,
ಆದರೆ ಅದನ್ನು ಆಗಲೇ ನೋಡ್ಬಿಟ್ಟ ಅರ್ಜುನ. ಇದರಿಂದ ಏನು ತಿಳಿಯಿತು ಅವನಿಗೆ? ಭಗವತಃ ಸೃಷ್ಟತ್ವಾದಿಕಂ, ಎಲ್ಲವನ್ನು ತಾವನ್ನು ಸೃಷ್ಟಿ ಮಾಡುವುದು ಪರಮಾತ್ಮನೇ. ಸರ್ವೈಶ್ವರ್ಯಂ, ಎಲ್ಲವನ್ನು ಎಲ್ಲಕ್ಕೂ ಈಶ್ವರನಾದವನು. ಅದನ್ನೆಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡು ಆ ಪರಮಾತ್ಮನಲ್ಲಿಯೇ ತಸ್ಮಿನ್ನೇವ ಭಗವತಿ ಸರ್ವಾತ್ಮನಿ, ಎಲ್ಲರಿಗೂ ಆತ್ಮನಾದವನು, ಸರ್ವಶರೀರಿಯಾದವನು. ಧಾರ್ತರಾಷ್ಟ್ರಾದೀನಾಂ ಉಪಸಂಹಾರಂ, ಧೃತರಾಷ್ಟ್ರನೇ ಅವನಿಗೆ ಸೇರಿದ ಎಲ್ಲರ ಉಪಸಂಹಾರವನ್ನು ಇನ್ನೂ ಆಗದೇ ಇದ್ದರೂ ಅನಾಗತಮಪಿ ತತ್ಪ್ರಸಾದ ಲಬ್ಧೇನ, ಪರಮಾತ್ಮನ ಪ್ರಸಾದದಿಂದ ದಿವ್ಯೇನ ಚಕ್ಷುಷ ಪಶ್ಯನ್, ದಿವ್ಯವಾದ ಚಕ್ಷುಷಿಂದ ನೋಡ್ತಾನೆ. ಮುಂದೆ ಆಗುವಂತಹದ್ದೆಲ್ಲ ಕೃಷ್ಣನು ಆಗಲೇ ಅವನಿಗೆ ತೋರಿಸ್ತಾ ಇದ್ದಾನೆ. ಇಲ್ಲಿ ಪರಮಾತ್ಮನೇ, ನಾನೇ ಜಗತ್ ಸೃಷ್ಟಿಯನ್ನು ಮಾಡುವಂತಹ ಅವನು, ಎಲ್ಲವೂ ನನ್ನ ಐಶ್ವರ್ಯವೇ, ನಾನೇ ಸರ್ವೇಶ್ವರನಾದವನು, ಎಲ್ಲರನ್ನೂ ನಾನು ಹೇಗೆ ಸಂಹಾರ ಮಾಡ್ತೀನಿ ನೋಡು ಅಂತ ಹೇಳಿಬಿಟ್ಟು ಇನ್ನು ಮುಂದೆ ಆಗಲಿರುವ ಸಂಹಾರವನ್ನು ಅರ್ಜುನನಿಗೆ ದಿವ್ಯವಾದ ಚಕ್ಷುಸ್ಸನ್ನು ಕೊಟ್ಟು ತೋರಿಸ್ತಾ ಇದ್ದಾನೆ ಕೃಷ್ಣನು ಅಂತ ಹೇಳಿ ಪಶ್ಯನ್ನಿ ಇದಂ ಪ್ರೋವಾಚ, ಪರಮಾತ್ಮನು ಹೇಳ್ತಾನೆ. ಇದು ಪರಮಾತ್ಮನ ಮಾತು, ಇದು ಭಗವಂತನ ವಚನ. ಅಮೀ ಸರ್ವೇದಾರ್ಥರಾಷ್ಟ್ರಸ್ಯ ಪುತ್ರಾಃ ಸರ್ವೈಃ ಸಹೈವಾನಿ ಪಾವನಿ ಪಾವಸಂಪಾಲಸಂಗೈಃ ಭೀಷ್ಮೋ ದ್ರೋಣಃ ಸೂತ್ರಸ್ತಥಾಸೌ ಸಹಾಸ್ಮದೀಯೈಃ ಅಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಿಕಾನಿ. ಇದು ಕೃಷ್ಣನು ಹೇಳ್ತಾ ಇದ್ದಾನೆ. ಅದನ್ನು ನೋಡಿಕೊಂಡು ಅರ್ಜುನ ಮಾತಾಡೋದು ಅಂತ. ದಿವ್ಯೇನ ಚಕ್ಷುಷಾ ಪಶ್ಯನ್ ಇದಂ ಪ್ರೋವಾಚ, ಪಶ್ಯನ್ ಇದಂ ಪ್ರೋವಾಚ, ನೋಡಿಕೊಂಡು ಅರ್ಜುನನು ಹೇಳುವ ಮಾತು ಇದು. ಕೇಚಿದ್ ವಿಲಗ್ನಾಃ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈಃ ಉತ್ತಮಾಂಗೈಃ. ಹೇಗೆ ಎಲ್ಲರೂ ಕೂಡ ಸರ್ವೇ ಧೃತರಾಷ್ಟ್ರಸ್ಯ ಪುತ್ರಾಃ, ಎಲ್ಲ ಒಬ್ಬೊಬ್ಬರಾಗಿ ಎಲ್ಲರನ್ನೂ ಹೇಳ್ತಾನೆ. ಧೃತರಾಷ್ಟ್ರನ ಮಕ್ಕಳೇನು? ಸರ್ವೈಃ ಸಹೈವ ಅವನಿಪಾಲ ಸಂಘೈಃ, ಎಲ್ಲ ಅವನ ಜೊತೆಯಲ್ಲಿರುವ ಎಲ್ಲ ರಾಜರು, ಅವರ ಗುಂಪುಗಳೇನು? ಭೀಷ್ಮ ದ್ರೋಣಃ ಸೂತಪುತ್ರಃ ತಥಾಸೌ ಕರ್ಣನೇನು, ಸಹ ಅಸ್ಮದೀಯೈರಪಿ ಯೋಧಮುಖ್ಯೈಃ, ನಮ್ಮ ಯೋಧಮುಖ್ಯರೊಡನೆ. ವಕ್ತ್ರಾಣಿತೆ ತ್ವರಮಾಣ ವಿಶಂತಿ, ಎಲ್ಲ ವೇಗವಾಗಿ ಅವನ ಮುಖವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಕೃಷ್ಣನ ಮುಖವನ್ನು ತ್ವರೆಯಿಂದ ವೇಗವಾಗಿ ಪ್ರವೇಶ ಮಾಡ್ತಾ ಇದ್ದಾರೆ. ದಂಷ್ಟ್ರಾಕರಾಲಾನಿ ಭಯಾನಕಾನಿ, ಅವನ ಒಂದು ಹಲ್ಲುಗಳಿಂದ ಭಯಂಕರವಾದ ಪ್ರವೇಶ ಮಾಡ್ತಾ ಇದ್ದಾರೆ ಅವನ ಬಾಯಿಯಲ್ಲಿ ಎಲ್ಲರೂ ಅಂತ ಹೇಳಿ. ಕೇಚಿದ್ ವಿಲಗ್ನಾಃ ದಶನಾಂತರೇಶು, ಎಲ್ಲ ಅದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಹಲ್ಲುಗಳ ಮಧ್ಯದಲ್ಲಿ. ಸಂದೃಶ್ಯಂತೆ ಚೂರ್ಣಿತೈಃ ಉತ್ತಮಾಂಗೈಃ, ಅವರ ಶಿರಸ್ಸುಗಳೆಲ್ಲ ಪುಡಿಪುಡಿಯಾಗ್ಬಿಟ್ಟಿದೆ. ಉತ್ತಮಾಂಗ ಅಂದರೆ ಶಿರಸ್ಸು. ಚೂರ್ಣಿತೈಃ ಉತ್ತಮಾಂಗೈಃ. ಇಂತಹ ಒಂದು ಭಯಂಕರವಾದ ಸಂಹಾರವನ್ನು ನೋಡ್ತಾನೆ. ಹೇಗೆ ಕೃಷ್ಣನ ಉಪಸಂಹಾರ ಎಲ್ಲವನ್ನು ಮುಂದೆ ಆಗುವ ಇದು ವಿಷಯವನ್ನೆಲ್ಲ ಆಗಲೇ ಅರ್ಜುನನಿಗೆ ತೋರಿಸ್ದ. ಅದನ್ನು ನೋಡಿ ಅರ್ಜುನನು ಸ್ತೋತ್ರ ಮಾಡ್ತಾನೆ, ಉದ್ಗಾರ ಮಾಡ್ತಾನೆ. ಏನು ನೋಡ್ತಾ ಇದ್ದಾನೆ? ದಿವ್ಯ ಚಕ್ಷುಸಿಂದ ಎಲ್ಲರನ್ನು ಹೇಗೆ ಉಪಸಂಹಾರ ಮಾಡ್ತಾನೆ, ಆ ಒಂದು ಭಯಂಕರವಾದ ದೃಶ್ಯವನ್ನ ಅರ್ಜುನ ನೋಡಿ ಹೇಳುವಂತಹ ಮಾತುಗಳು. ಇದನ್ನ ಭಾಷ್ಯವು ಮುಂದೆ ಅದನ್ನ ಅನುಭವಿಸೋಣ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ಕೊಂಡಿದೆ. ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹೃತಃ ತರಿತರಾಣಿತನಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೇಕಸಿಂಧೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೆ ಶ್ರೀಮತೆ ವೆಂಕಟೇಶಾಯ ವೇದಾಂತಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣ.